ಬಂಧುಗಳೆಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಿ, ದಯವಿಟ್ಟು ಇದನ್ನ ನೋಡಿದ ನಂತರ ಶೇರ್ ಮಾಡ್ರಿ. ಮತ್ತೆ ಇವತ್ತಿನಿಂದ ಪ್ರತಿನಿತ್ಯ ಒಂದಷ್ಟು ಆನ್ಲೈನ್ ಕಾರ್ಯಕ್ರಮಗಳ ಮೂಲಕ ನಾವೆಲ್ಲರೂ ಕನೆಕ್ಟ್ ಆಗೋಣ. ಏನೇ ಗೊಂದಲಗಳಿದ್ರೂ ಕೂಡ ನಾವು ಅದನ್ನು ಪರಿಹಾರ ಮಾಡಿಕೊಂಡು ಏನು ಈ ಒಂದು ಸೆನ್ಸಸ್ ಸಮೀಕ್ಷೆಯಲ್ಲಿ ಬೌದ್ಧ ದಾಖಲಾತಿಯನ್ನು ಅತಿ ಹೆಚ್ಚು ದಾಖಲಾಗುವಂತೆ ನಾವೆಲ್ಲರೂ ನೋಡ್ಕೊಳ್ಳೋಣ ಅಂತ ತಮ್ಮಲ್ಲಿ ಮೊದಲೇ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ, ಬಂಧುಗಳೇ, ಈ ಒಂದು ವಿಡಿಯೋದಲ್ಲಿ ಕೆಲವು ಪ್ರಮುಖ ವಿಚಾರಗಳನ್ನು ತಮ್ಮೊಂದಿಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಈ ಒಂದು ಫೇಸ್ಬುಕ್ ಲೈವ್ನ ನಾನು ಬಂದಿದ್ದೀನಿ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಕರ್ನಾಟಕ ಸರ್ಕಾರದ ಹಿಂದುಳಿದ ಆಯೋಗ ಜನಗಣತಿಯನ್ನ ಸಮೀಕ್ಷೆಯನ್ನ ಮಾಡ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಧರ್ಮವನ್ನ ಹೇಗೆ ಬರೆಸ್ಕೋಬೇಕು, ತಮ್ಮ ತಮ್ಮ ಜಾತಿ ಉಪಜಾತಿಗಳನ್ನ ಹೇಗೆ ಬರೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರ್ನಾಟಕದಾದ್ಯಂತ ಎಲ್ಲ ಜಾತಿ ಉಪಜಾತಿಗಳು ಮತ್ತು ಧರ್ಮದ ಬಂಧುಗಳು ಎಲ್ಲ ಕಡೆ ಅವೇರ್ನೆಸ್ ಅನ್ನು ಮೂಡಿಸ್ತಾ ಇದ್ದಾರೆ, ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದಕ್ಕೆ ಪರ ವಿರೋಧಗಳು ಕೂಡ ಬರ್ತಾ ಇದೆ. ಜಾತಿ ವಿನಾಶ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರವರ ಜಾತಿಗಳಿಗೆ ಉಪಜಾತಿಗಳಿಗೆ ಅಂಟ್ಕೊಳ್ತಕ್ಕಂಥದ್ದು ಮತ್ತು ಇಂಥದ್ದೇ ಧರ್ಮ ಬರೆಸಿ ಅಂತ ಹೇಳ್ತಕ್ಕಂಥದ್ದು ಜಾತ್ಯತೀತ ರಾಷ್ಟ್ರಕ್ಕೆ ಸರಿ ಹೊಂದುತ್ತಾ ಅನ್ನುವಂಥ ಪ್ರಶ್ನೆಗಳನ್ನ ಎತ್ತುತ್ತಾನೆ ಎಲ್ಲರೂ ಕೂಡ ತಮ್ಮ ತಮ್ಮ ಜಾತಿ ಜನಸಂಖ್ಯೆ ಎಲ್ರಿಗೂ ಗೊತ್ತಾಗಬೇಕು ಮತ್ತು ಆ ಜನಸಂಖ್ಯೆಗೆ ಅನುಗುಣವಾಗಿ ಸಾಂವಿಧಾನಿಕವಾದಂಥ ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಸಾಂವಿಧಾನಿಕವಾದಂಥ ಅವಕಾಶ ಇದೆ. ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಳೆದ 30-35 ವರ್ಷಗಳಿಂದನೂ ಕೂಡ ಬೌದ್ಧ ದಾಖಲಾತಿಯ ಆಂದೋಲನ ಬಹಳ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಫೇಸ್ಬುಕ್ ಲೈವ್ನಲ್ಲಿ ಕೆಲವು ಟೆಕ್ನಿಕಲಿ ಏನು ಸಮಸ್ಯೆಗಳು ಅಥವಾ ಏನು ಚರ್ಚೆ ಆಗ್ತಾ ಇದೆ, ಯಾವ್ಯಾವ ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೋ ಅದಕ್ಕೆ ಉತ್ತರ ಕೊಡುವಂತಹದ್ದನ್ನ ಮತ್ತು ಆ ಉತ್ತರವನ್ನ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಬರಹ ಭಾಷಣಗಳು ಮತ್ತು ಅವರು ನಡೆದಂತ ದಾರಿ ಮತ್ತು ಸಂವಿಧಾನದಲ್ಲಿ ಆಗಿರ್ತಕ್ಕಂಥ ತಿದ್ದುಪಡಿ, ಈ ಎರಡನ್ನ ಆಧಾರವಾಗಿಟ್ಟುಕೊಂಡು ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಬಯಸ್ತೀನಿ. ಬಂಧುಗಳಿಗೆ ಎಲ್ರಿಗೂ ಪ್ರಮುಖವಾದಂತಹ ಪ್ರಶ್ನೆ ಏನು ಅಂದ್ರೆ, ನಾವು ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸುವ ಮೂಲಕ ನಮಗೆ ಜಾತಿಗೆ ಸಿಗ್ತಕ್ಕಂಥ ಮೀಸಲಾತಿಗೆ ತೊಂದರೆ ಏನಾದರೂ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ಎಲ್ಲರೂ ಕೂಡ ಎತ್ತುತ್ತಾ ಇದ್ದಾರೆ. ಮತ್ತು ಎರಡನೇ ಪ್ರಶ್ನೆ ಏನು ಅಂದ್ರೆ, ನಾವು ಜಾತಿ ಕಾಲಮಲ್ಲೂ ಬೌದ್ಧ ಅಂತ ಬರೆಸಿ ಧರ್ಮದ ಕಾಲಮಲ್ಲೂ ಬೌದ್ಧ ಅಂತ ಬರೆಸೋಣ, ಯಾಕೆಂದ್ರೆ ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ, ಅಲ್ಲಿ ಜಾತಿಯನ್ನ ತರಬಾರದು, ಅದು ಅಪರಾಧ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಎರಡೂ ಪ್ರಶ್ನೆಗಳು ಕೂಡ ಬಹಳ ಜೆನ್ಯೂನ್ ಆಗಿರ್ತಕ್ಕಂಥದ್ದು ಮತ್ತು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಎರಡರ ಹಿಂದಿನ ಆಶಯ ಮತ್ತು ಕಾಳಜಿ ಏನಿದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ರ ಮೂಲಕ ಅದಕ್ಕೆ ಉತ್ತರವನ್ನು ಹುಡುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅತ್ಯಂತ ಪ್ರೀತಿಪೂರ್ವಕವಾದಂಥ ಮನವಿಯಾಗಿದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935ರಲ್ಲೇನೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ನಾನು ಹಿಂದುವಾಗಿ ಸಾಯಲ್ಲ ಅಂತ ಡಿಕ್ಲೇರ್ ಮಾಡಿರ್ತಾರೆ. ತಮಗೆಲ್ಲರಿಗೂ ಗೊತ್ತು ಇವೋಲೋ ಅಧಿವೇಶನದಲ್ಲಿ. ಆದರೆ ಅವರು 1956 ಅಕ್ಟೋಬರ್ 14ನೇ ತಾರೀಕು ಬೌದ್ಧ ಧರ್ಮಕ್ಕೆ ಮರಳುತ್ತಾರೆ. ಅಂಡ್ ದಿಸ್ ಇಸ್ ನಾಟ್ ಕನ್ವರ್ಷನ್, ದಿಸ್ ಇಸ್ ಕನ್ವಿಕ್ಷನ್ ಅಂತ, ದಿಸ್ ರಿವರ್ಷನ್ ಅನ್ನೋದ್ರ ಮೂಲಕ ಅವರೊಂದು ಐತಿಹಾಸಿಕವಾದಂತಹ ವಿಚಾರಗಳನ್ನ 2 ದಿನಗಳ ಭಾಷಣದಲ್ಲಿ ನಮಗೆ ಹೇಳಿದ್ದಾರೆ. ನಾನು ಯಾಕೆ ಬೌದ್ಧ ಧರ್ಮವನ್ನು ಅಪ್ಕೊಳ್ತಾ ಇದ್ದೀನಿ, ಇದು ಮೂಲ ಭಾರತದ್ದೇ ಧರ್ಮ. 2000 ವರ್ಷಗಳ ಹಿಂದೆ ಈಗ 6000 ಜಾತಿಗಳಾಗಿ ಒಡೆದೋಗಿರ್ತಕ್ಕಂಥ ನಾವು SC ST OBCಗಳು ಧಾರ್ಮಿಕ ಅಲ್ಪಸಂಖ್ಯಾತರು ಒಂದಾನೊಂದು ಕಾಲದಲ್ಲಿ ಬೌದ್ಧರೇ ಆಗಿದ್ವಿ. ಇದು ಹೊರಗಿಂದ ಬಂದಿರತಕ್ಕಂಥ ಧರ್ಮ ಅಲ್ಲ ಮತ್ತಿದು ಧಮ್ಮ, ಇದು ಧರ್ಮ ಅಲ್ಲ, ಇದು ಧಮ್ಮ, ಇದು ವೇ ಆಫ್ ಥಿಂಕಿಂಗ್, ವೇ ಆಫ್ ಲೈಫ್, ಇದನ್ನ ಕೊಡ್ತಕ್ಕಂಥ ಮಾರ್ಗ ಇದು. ಮತ್ತು ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ, ನೈತಿಕತೆ ಮತ್ತು ಮಾನವೀಯತೆ ಮತ್ತು ಈ ವೈಜ್ಞಾನಿಕತೆ, ವೈಚಾರಿಕತೆ ಇರತಕ್ಕಂಥ ಪ್ರತಿನಿತ್ಯ ಮನುಷ್ಯನಿಗೆ ಯಾವ ಮಾರ್ಗವನ್ನ ತೋರಿಸಬೇಕು ಅಂತಕ್ಕಂಥದ್ದು ಇರತಕ್ಕಂಥದ್ದು ಧಮ್ಮ, ಬುದ್ಧನ ಧಮ್ಮ. ಹಾಗಾಗಿ ಇದಕ್ಕೆ ನಾನು ಹೋಗ್ತಾ ಇದ್ದೀನಿ ಮತ್ತು ಇಡೀ ಜಗತ್ತಿನ ಮಾನವರೆಲ್ಲರೂ ಕೂಡ ಇದನ್ನು ಅನುಸರಣೆ ಮಾಡೋದ್ರ ಮೂಲಕ ಅವರು ಎಲ್ಲರೂ ಕೂಡ ಕತ್ತಲೆಯಿಂದ ಬೆಳಕಿಗೆ ಬಂದಂಗೆ ಆಗುತ್ತೆ. ಅದರಲ್ಲೂ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇರತಕ್ಕಂಥ ಈ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಮೇಲು ಕೀಳು ಅಂತಕ್ಕಂಥದಕ್ಕೆ ದೊಡ್ಡ ಮಧ್ಯ ಯಾವುದು ಅಂದ್ರೆ ಬುದ್ಧರ ಧಮ್ಮ ಅಂತಕ್ಕಂಥ ವಿಚಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ದಿನಗಳ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತಾಡಿದ್ದಾರೆ. ಬಹುಶಃ ಇಲ್ಲಿರ್ತಕ್ಕಂಥವ್ರು
ತುಂಬ ಜನ ಓದಿದಿರಿ, ಓದಿಲ್ಲ ಅಂದ್ರೆ ದಯವಿಟ್ಟು ಓದಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಧಮ್ಮವನ್ನ ಸ್ವೀಕಾರ ಮಾಡುವ ಸಂದರ್ಭದಲ್ಲೇನೆ ಇವತ್ತು ಏನು ಪ್ರಶ್ನೆ ಇದೆಯೋ, ಅಂದ್ರೆ ಬೌದ್ಧ ಧಮ್ಮ ಸ್ವೀಕಾರ ಮಾಡಿದ ತಕ್ಷಣ ಕೆಳಜಾತಿಯವರು ಮೇಲ್ಜಾತಿಯವರು ಆಗ್ಬಿಡ್ತಾರಾ, ಮತ್ತೆ ಅದು ಕೇವಲ ಒಂದು ಜಾತಿಗೆ ಸೀಮಿತ ಆಗುತ್ತೆ ಧಮ್ಮ ಅಂತಕ್ಕಂಥದ್ದು ಅಂತ ಮಾತನ್ನ ಕೊಂಕಾಡ್ತಾ ಇದ್ರು. ಅವತ್ತು ಕೂಡ ಪತ್ರಿಕೆಯಲ್ಲಿ ಮನುವಾದಿಗಳು ಅದನ್ನ ಬರಿತಾ ಇದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಮಂಜಸವಾದಂತಹ ಉತ್ತರಗಳನ್ನ ಕೊಟ್ಟಿದ್ದಾರೆ. ನಾನು ಕೆಲವೊಂದು ಮಾತ್ರ ನಾನು ಇಲ್ಲಿ ಓದಿ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಅಲ್ಲಿ ಬೌದ್ಧ ಧಮ್ಮ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಗತಿಯನ್ನ ಸಾಧಿಸಬೇಕು ಅಂದ್ರೆ 3 ಅಂಶಗಳು ಬಹಳ ಮುಖ್ಯ. ಅದು ಸಹಾನುಭೂತಿ, ಸಮಾನತೆ ಮತ್ತು ಸ್ವಾತಂತ್ರ್ಯ. ಅದು ಯಾವ ಧರ್ಮದಲ್ಲಿ ಇದೆಯೋ ಆ ಧರ್ಮವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ, ಅದನ್ನ ನಾನು ಬೌದ್ಧ ಧರ್ಮದಲ್ಲಿ ಕಂಡುಕೊಂಡಿದ್ದೀನಿ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ಏನು ಈಗ ಚರ್ಚೆನಲ್ಲಿ ಇದೆಯೋ, ಏನು ಬೌದ್ಧ ಧರ್ಮವನ್ನ ಸೇರೋದ್ರ ಮೂಲಕ ಅಲ್ಲಿ ನಾವು ದಾಖಲಾತಿಯಲ್ಲಿ ಬರೆಸ್ಕೊಳ್ಳೋದ್ರ ಮೂಲಕ ನಾವು ಏನೇನು ಕಳ್ಕೊಳ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ, ಅದು ಕಳ್ಕೊತೀವ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎತ್ತುತ್ತಾ, ನಾನು ಪ್ರಾರಂಭಿಸಿರುವ ಈ ಮಹಾ ಕಾರ್ಯವನ್ನ ತಾವೆಲ್ಲ ಸ್ವೀಕರಿಸಿದಿರಿ, ಆದರೂ ಈ ಸಂಬಂಧದಲ್ಲಿ ಕೆಲವು ಪತ್ರಿಕೆಗಳು ಅತಿಯಾದಂತಹ ಟಿಪ್ಪಣಿಯನ್ನ ಮಾಡಿವೆ. ನಾನು ನಿಮ್ಮನ್ನ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಧರ್ಮಾಂತರ ಆದ್ಮೇಲೂ ಕೂಡ ಬೌದ್ಧ ಧರ್ಮವನ್ನು ಅಪ್ಕೊಂಡ್ರು ಕೂಡ ಇವ್ರನ್ನ ಅಸ್ಪೃಶ್ಯರು ಅಥವಾ ಇಂಥ ಕೆಳಜಾತಿ ಅಂತಾನೆ ನೋಡುವಂತ ದಿನ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಖಂಡಿತವಾಗ್ಲೂ ಕೂಡ ಈ ಧರ್ಮಾಂತರದಿಂದ ಅವರಿಗೆ ಒಳ್ಳೇದಾಗಲ್ಲ ಅಂತೆಲ್ಲ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಈಗೇನು ಸಿಕ್ಕಿದೆ ಅವರಿಗೆ ಧಾರ್ಮಿಕ ಹಕ್ಕುಗಳು, ಧರ್ಮಾಂತರ ಆಗ್ತಿದ್ದಂಗೆನೆ ಇದೆಲ್ಲ ಕೊನೆ ಆಗ್ಬಿಡ್ತದೆ ಅಂತೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಈ ದೇಶದ ಶೋಷಿತರು ಒಂದು ವಿಮೋಚನೆಯ ಮಾರ್ಗವನ್ನ, ಹೊಸ ಮಾರ್ಗವನ್ನ ಹಿಡ್ಕೊಳ್ತಕ್ಕಂಥದ್ದು ಈ ಪತ್ರಿಕೆಗಳಿಗೆ, ಮನುವಾದಿಗಳಿಗೆ ಬೇಕಾಗಿಲ್ಲ. ಇವರು ಹಳೆಯ ಮಾರ್ಗದಲ್ಲೇ ಇರಬೇಕು, ಮೊದಲಂಗಿದ್ರು ಹಾಗೆ ಇರಬೇಕು ಅಂತ ಬಯಸ್ತಕ್ಕಂಥವ್ರು. ಹಾಗಾಗಿ ಅಂತವರು ಸೃಷ್ಟಿ ಮಾಡಿ ಹಬ್ಬಿಸುತ್ತಿರುವ ಅಪಪ್ರಚಾರ ಇದು. ಏನು, ಬೌದ್ಧ ಧರ್ಮಕ್ಕೆ ಹೋದ್ರೂ ಕೂಡ ನಿಮ್ಮನ್ನ ಕೆಳಜಾತಿ ಅಂತಾನೆ ಗುರುತಿಸ್ತಾರೆ ಅಂತಕ್ಕಂಥದ್ದಾಗ್ಬೋದು, ಅಥವಾ ಬೌದ್ಧ ಧರ್ಮಕ್ಕೆ ಹೋಗೋದ್ರ ಮೂಲಕ ನಿಮ್ಗೆ ಸಿಕ್ಕಿರ್ತಕ್ಕಂಥ ಸವಲತ್ತುಗಳು, ಮೀಸಲಾತಿ ಹಕ್ಕುಗಳು ಕಳ್ಕೊಬಿಡ್ತೀರಿ ಅಂತಕ್ಕಂಥದ್ದು. ಇವೆಲ್ಲವೂ ಕೂಡ ಬಾಬಾ ಸಾಹೇಬರು ಧಮ್ಮವನ್ನ ಸ್ವೀಕಾರ ಮಾಡುವಾಗ್ಲೇನೆ ಹುಟ್ಕೊಂಡಿರ್ತಕ್ಕಂಥ ಅಪಪ್ರಚಾರ ಮತ್ತು ಸುಳ್ಳುಗಳು. ಬಾಬಾ ಸಾಹೇಬರು ಆ ದಿನನೇ ಅದನ್ನು ಹೇಳ್ತಾರೆ. ಹಾಗಾಗಿ ಇದು ನಮ್ಮ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ನಾನಾಗಿ ಇದಕ್ಕೆ ಪ್ರತಿಕ್ರಿಯೆ ಮಾಡ್ತೀನಿ ನಾನು. ಹಾಗಾಗಿ ಈ ಸಮುದಾಯಗಳಿಗೆ ನಾನು ಒಂದು ವಿಷಯವನ್ನ ಹೇಳಬೇಕು ಅಂದ್ರೆ, ನೋಡಿ, ಪ್ರತಿಯೊಬ್ಬರಿಗೂ ಸ್ಥಾನಮಾನ, ಆತ್ಮಗೌರವ, ಸ್ವಾಭಿಮಾನ ಬಹಳ ಮುಖ್ಯ ಆಗುತ್ತೆ. ಇದನ್ನ ಪಡೆಯೋದೇ ಮೊದಲನೇದಾಗಿ ಪ್ರತಿಯೊಬ್ಬರ ಆದ್ಯತೆ ಆಗಿರ್ತದೆ. ನಮಗೆ ಕೇವಲ ಪ್ರಾಣಿಗಳ ತರ ಹೊಟ್ಟೆ ತುಂಬಿದ್ರೆ ಸಾಲಲ್ಲ, ಕೇವಲ ಸವಲತ್ತುಗಳಿಗೆ ಅಂಟಿಕೊಂಡು ಕೂತಿರೋದಲ್ಲ. ನಾವು ಸ್ವಾಭಿಮಾನದ ಬದುಕನ್ನ ನಡೆಸಬೇಕು ಅಂದ್ರೆ ಇಂಥದ್ದೊಂದು ಸಂಘರ್ಷಕ್ಕೆ ನಾವು ಎದುರಾಗಲೇಬೇಕಾಗುತ್ತೆ. ಇದು ಅನಿವಾರ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತು ಗೌರವದ ಬದುಕನ್ನ ನಡೆಸಲಿಕ್ಕೆ ಪ್ರತಿಯೊಬ್ಬರಿಗೂ ಇಡೀ ಜಗತ್ತಲ್ಲಿ ಹಕ್ಕಿದೆ. ಈ ಹಕ್ಕನ್ನ ನಾವು ಪಡ್ಕೋಬೇಕು ಅಂದ್ರೆ ಕೆಲವು ತ್ಯಾಗವನ್ನ ಮಾಡಬೇಕಾಗುತ್ತೆ. ಅಂದ್ರೆ ಮನುಷ್ಯನಿಗೆ ಗೌರವದಿಂದ ಬದುಕುವಂತಹ, ಸ್ವಾಭಿಮಾನದಿಂದ ಬದುಕುವಂತಹ, ಆತ್ಮಗೌರವದಿಂದ ಬದುಕುವಂತಹ ಅಗತ್ಯ ಇದೆ. ಅದು ಬಹಳ ಮುಖ್ಯ. ಮೊದಲನೇ ಆದ್ಯತೆನೇ ನಮಗೆ ಆತ್ಮಗೌರವ ಆಗಿರಬೇಕು, ಬರೀ ಹೊಟ್ಟೆಪಾಡ ಆಗಿರಬಾರದು ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಮತ್ತು ನಾವು ಬೌದ್ಧರಾಗೋದ್ರಿಂದ ನಾವು ಹೊಸ ಮನುಷ್ಯರಾಗ್ತೀವಿ. ನಾನು ನಿಮಗೆ ಒಂದಷ್ಟು ಹಕ್ಕುಗಳನ್ನ ಕೊಡಿಸಿದ್ದೀನಿ, ಅದೆಲ್ಲ ದಕ್ಕೋ ತರ ನಾನು ನೋಡ್ಕೊಳ್ತೀನಿ. ಆ ಭರವಸೆಯನ್ನು ಕೂಡ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನನ್ನಲ್ಲಿ ನಂಬಿಕೆ ಇಡಿ. ನೋಡಿ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಅಂತ ಮಾತು. ಹಕ್ಕು ಕೊಡಿಸಿರೋದು ನಾನೇ. ನಿಮ್ಮನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್, ಇವರು ಶೆಡ್ಯೂಲ್ಡ್ ಟ್ರೈಬ್, ಇವರು OBC, ಇವರು ಧಾರ್ಮಿಕ ಅಲ್ಪಸಂಖ್ಯಾತರು, ಇವರು ಮಹಿಳೆ ಅಂತ ಹೇಳಿ ಶತಮಾನಗಳಿಂದ ಅಸಮಾನತೆಗೊಳಗಾಗಿರ್ತಕ್ಕಂಥ ಈ ಸಮುದಾಯಗಳಿಗೆ ಹಕ್ಕು ಅಧಿಕಾರಗಳನ್ನು ಕೊಡಿಸಿರ್ತಕ್ಕಂಥ ನನಗೆ ಆ ಹಕ್ಕು ಅಧಿಕಾರಗಳನ್ನು ಉಳಿಸುವ ಜವಾಬ್ದಾರಿಯೂ ಇದೆ. ಅದನ್ನ ನಾನು ಉಳಿಸ್ತೀನಿ. ನನ್ನ ಮೇಲೆ ನೀವು ಭರವಸೆ ನೀಡ್ರಿ. ಮನುವಾದಿಗಳ ಅಪಪ್ರಚಾರಕ್ಕೆ ನೀವು ತಲೆ ಕೊಡಬೇಡ್ರಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನೀವು ಬೇರೆಯವರು ಮಾಡುವಂತ ಪ್ರಚಾರಗಳಿಗೆ ಕಿವಿ ಕೊಡಬೇಡ್ರಿ. ಇದು ನಮ್ಮ ವಿರೋಧಿಗಳು ಮಾಡ್ತಾ ಇರತಕ್ಕಂಥ ಪ್ರಚಾರ. ಹಾಗಾಗಿ ನಾನು ನಿಮಗೆ ಹೊಸ ಬದುಕನ್ನ, ಹೊಸ ಹಕ್ಕುಗಳನ್ನ ಕೊಡಿಸಿದಂಗೆ ಹೊಸ ಬದುಕನ್ನ ಕೊಡುವಂತಹ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ. ಹಾಗಾಗಿ
ನಿಮ್ಮ ಹಕ್ಕುಗಳನ್ನು ಉಳಿಸಿಕೊಡುವಂತಹ ರೀತಿಯಲ್ಲಿ ಈ ದೇಶದ ಸಂವಿಧಾನ ಇದೆ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಮತ್ತು ಅದಕ್ಕೆ ಬೇಕಾಗುವಂತಹ ಹೋರಾಟವನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಅಂದ್ರೆ ಬೌದ್ಧ ಧರ್ಮಕ್ಕೆ ತಾವು ಹೋದ್ರೂ ಕೂಡ ನಿಮಗೆ ಸಿಕ್ಕಿರ್ತಕ್ಕಂಥ ಹಕ್ಕು ಅಧಿಕಾರಗಳು ಸಿಗೋ ರೀತಿಯಲ್ಲಿ ಈಗಾಗಲೇ ಸಂವಿಧಾನದಲ್ಲಿ ಅಡಕವಾಗಿದೆ. ಅದನ್ನ ನಾನು ಈ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಏನಿದೆ ಬಂಧುಗಳೇ, ಆ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅವಕಾಶವನ್ನ ಕೊಟ್ಬಿಟ್ಟಿದ್ದಾರೆ. ಮತ್ತು ಸಂವಿಧಾನದ ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದು ಅದೇ ಕಾರಣಕ್ಕೆ ನಾನು ಅದನ್ನ ಮುಂದೆ ಹೇಳ್ತೀನಿ. ಹಾಗಾಗಿ ಅವಾಗ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದನ್ನೇ ನಾವು ಇವತ್ತು ಅರ್ಥ ಮಾಡ್ಕೋಬೇಕು. ಈಗ ಮನುವಾದಿ ಮನಸ್ಥಿತಿ ಇರತಕ್ಕಂಥವ್ರು ಯಾವ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೋ ಅದಕ್ಕೆ ನಾವು ಕಿವಿಗೊಡುವಂತ ಅಗತ್ಯ ಇಲ್ಲ. ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗ ಮತ್ತು ಸಂವಿಧಾನದ ಮಾರ್ಗದಲ್ಲಿ ಎಲ್ಲಾ ರೀತಿಯ ಹಕ್ಕು ಅಧಿಕಾರಗಳನ್ನು ಪಡ್ಕೊಂಡು ಸಹ ಬುದ್ಧರ ಧಮ್ಮವನ್ನು ಅನುಸರಣೆ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಕೂಡ ಬಡತನವನ್ನ ಅನುಭವಿಸಿದ್ದೀನಿ ಕಣ್ರಪ್ಪ. ಆರ್ಥಿಕ ಸ್ವಾವಲಂಬನೆ ಬಹಳ ಬಹಳ ಅಗತ್ಯ. ಆರ್ಥಿಕವಾಗಿ ನಾವು ಸಬಲೀಕರಣ ಆಗಬೇಕು ಅಂದ್ರೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ ಇದೆಲ್ಲ ಮೀಸಲಾತಿ ಬೇಕು, ಪ್ರಾತಿನಿಧ್ಯ ಬೇಕು. ನಾನೇ ಅದನ್ನ ಕೊಡಿಸಿರೋದು. ಅಫ್ಕೋರ್ಸ್ ಬಡತನ ನಾನೇ ಖುದ್ದು ಅನುಭವಿಸಿದ್ದೀನಿ. ನಾನು ಗೊತ್ತಾಗುತ್ತೆ ಆರ್ಥಿಕ ಸ್ವಾವಲಂಬನೆ ಬೇಕು ಅಂತ. ಆದರೆ ಮನುಷ್ಯ ಬರೀ ಕೇವಲ ಆರ್ಥಿಕ ಅವಶ್ಯಕತೆಗಳ ಪೂರೈಕೆಗೆ ಪರಿಪೂರ್ಣ ಆಗಲ್ಲ. ಕೇವಲ 3 ಹೊತ್ತು ಹೊಟ್ಟೆ ತುಂಬ ತಿಂದು ಒಳ್ಳೆ ಬಟ್ಟೆ ಹಾಕೊಂಡು ಸತ್ತೋದ್ರೆ ಅದು ಜೀವನ ಅಂತ ಅನ್ಸಲ್ಲ. ಅಂತ ಬದುಕು ಅರ್ಥಪೂರ್ಣನೂ ಅಲ್ಲ. ಬರೀ ಕೇವಲ ಇದು ಮೀಸಲಾತಿ ಸಿಗುತ್ತಾ ಹೊರಟೋಗುತ್ತಾ. ಯಾಕಂದ್ರೆ ಮೀಸಲಾತಿಯಿಂದನೇ ನಮ್ಗೆ ಅನ್ನ, ಮೀಸಲಾತಿಯಿಂದನೇ ನಮ್ಗೆ ಎಲ್ಲವೂ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಬಾಬಾ ಸಾಹೇಬರೇ ಕೊಡಿಸಿರ್ತಕ್ಕಂಥದ್ದು. ಅವರೇ ಹೇಳ್ತಾ ಇದ್ದಾರೆ, ಅಫ್ಕೋರ್ಸ್ ಹೊಟ್ಟೆ ತುಂಬಬೇಕು, ಆರ್ಥಿಕವಾಗಿ ನೀವು ಸಬಲೀಕರಣ ಆಗಬೇಕು. ಆದ್ರೆ ಅದೊಂದೇ ಮುಖ್ಯ ಆಗಬಾರ್ದು. ಆತ್ಮಗೌರವದ ಬದುಕನ್ನ ಬದುಕಬೇಕಲ್ಲ, ಸ್ವಾಭಿಮಾನದ ಬದುಕನ್ನ ಬದುಕಬೇಕಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಮನುಷ್ಯರು ಪ್ರಾಣಿಗಳಲ್ಲ. ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ತುಂಬಾ ಅಂತರ ಇದೆ. ಬಾಬಾ ಸಾಹೇಬ್ರ ಮಾತಿದು. ಈ ಪ್ರಾಣಿಗಳಿಗೆ ಮೇವು ಸಿಕ್ಕಿದ್ರೆ ಸಾಕು, ತಿನ್ನಕ್ಕೆ ಸಿಕ್ಕಿದ್ರೆ ಸಾಕು, ಅವಕ್ಕಿನ್ನೇನೂ ಬೇಕಾಗಿಲ್ಲ. ಆದ್ರೆ ಮನುಷ್ಯ ಹಂಗಿಲ್ಲ. ಊಟದ ಬಳಿಕ ಅವ್ರಿಗೆ ಬದುಕು ಪರಿಪೂರ್ಣ ಆಗಬೇಕು. ಯಾಕೆಂದ್ರೆ ಮನುಷ್ಯ ಪ್ರಾಣಿಗಳಿಗಿಂತ ವಿಶಿಷ್ಟವಾದ ಪ್ರಾಣಿ. ಸಮಾಜದಲ್ಲಿ ಬದುಕ್ತಾನೆ ಈತ. ಮನುಷ್ಯನಿಗೆ ಒಂದು ಮನಸ್ಸು ಅಂತಿದೆ, ಅದು ವಿಕಾಸ ಆಗಬೇಕು, ಅದು ಘಾಸಿ ಆಗಬಾರ್ದು, ಅದು ಅವಮಾನಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ಅವಮಾನ ರಹಿತವಾದಂಥ ಬದುಕನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಆದ್ಯತೆ, ಅದಕ್ಕೆ ಮೊದಲನೇ ಆದ್ಯತೆಯನ್ನ ಕೊಡಬೇಕು. ನಮ್ಮನ್ನ ನಾವು ಪಶು ಮಟ್ಟಕ್ಕೆ ಇಳಿಸಿಕೊಳ್ಳಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಕೇವಲ ಆರ್ಥಿಕತೆ, ಹಣ, ಅಂತಸ್ತು, ಅಧಿಕಾರ ಇದಕ್ಕೆ ಮಾತ್ರನೇ ನಾವು ಅಂಟ್ಕೊಂಡು ಕೂತ್ಕೊಳ್ಳೋದಂದ್ರೆ ಹೊಟ್ಟೆ ತುಂಬುತ್ತೆ. ಆದರೆ ಬರೀ ಶರೀರ ಮಾತ್ರ ಮುಖ್ಯ ಅಲ್ಲಪ್ಪ, ಮನಸ್ಸು ಕೂಡ ಬಹಳ ಮುಖ್ಯ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತುಗಳು. ಏನು ನಾಗಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಭಾಷಣ ಇದು. ಶರೀರ ಸದೃಢವಾಗಿರ್ಬೇಕು, ಒಪ್ಕೋತೀನಿ ನಾನು. ಆದ್ರೆ ಮನಸ್ಸು ಕೂಡ ಪ್ರಫುಲ್ಲವಾಗಿರ್ಬೇಕಲ್ಲ. ಬರೀ ಸದೃಢವಾದಂಥ ಶರೀರ ಇಟ್ಕೊಂಡ್ರೆ ಅದು ಬದುಕು ಪರಿಪೂರ್ಣ ಆಗೋದಿಲ್ಲ. ಶಾರೀರಿಕ ಮತ್ತು ಮಾನಸಿಕ ಎರಡೂ ಸ್ತರಗಳಲ್ಲಿ ಉನ್ನತಿಯನ್ನು ಸಾಧಿಸುವುದು ನಮ್ಮ ಧ್ಯೇಯ. ಇದನ್ನ ನಾವು ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಕು. ನಮಗೆ ಮೀಸಲಾತಿಯಿಂದ ಅಥವಾ ಸಂವಿಧಾನಬದ್ಧವಾಗಿ ದೊರಕುವಂತಹ ಪ್ರಾತಿನಿಧ್ಯ ಅಥವಾ ಮೀಸಲಾತಿಯಿಂದ ಶರೀರ ಗಟ್ಟಿ ಆಗುತ್ತೆ ಕಣಪ್ಪ. ಬಟ್ ಮನಸ್ಸು ಒದ್ದಾಡ್ಬೇಕಲ್ಲ, ಈ ಜಾತಿ ಅವಮಾನ ಇದರಿಂದ ಒದ್ದಾಡ್ಬೇಕಲ್ಲ. ಹಾಗಾಗಿ ಅಂದ್ರೆ ಯಾವುದು ಮುಖ್ಯ, ಶರೀರ ಮುಖ್ಯನೋ ಮನಸ್ಸು ಮುಖ್ಯನೋ ಅಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ, ಶರೀರ ಮತ್ತು ಮಾನಸಿಕ ಎರಡೂ ಸ್ತರಗಳಲ್ಲಿ ಉನ್ನತಿಯನ್ನ ಸಾಧಿಸತಕ್ಕಂಥದ್ದು ನಮ್ಮ ಧ್ಯೇಯ. ಕೇವಲ ಮನಸ್ಸು ಪ್ರಫುಲ್ಲವಾಗಿರ್ತಕ್ಕಂಥ ರೀತಿಯಲ್ಲಿ ಇಟ್ಕೊಂಡು ದೇಹವನ್ನ ಬಡ ಮಾಡಬೇಕು ಅಂತ ಬಾಬಾ ಸಾಹೇಬ್ ಹೇಳಿಲ್ಲ, ಅಥವಾ ದೇಹವನ್ನ ಸದೃಢಗೊಳಿಸಿಕೊಂಡು ಮನಸ್ಸಲ್ಲಿ ಅವಮಾನದಲ್ಲಿ ನರಳಿ ಅಂತನೂ ಬಾಬಾ ಸಾಹೇಬ್ ಹೇಳಿಲ್ಲ. ಎರಡನ್ನ ಸಾಧಿಸುವುದು ನಮ್ಮ ಧ್ಯೇಯ ಅಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದನ್ನ ನಾವು ದಯವಿಟ್ಟು ಗಮನಿಸಬೇಕು ಅಂತ. ಮತ್ತು ಶರೀರಕ್ಕೆ ರೋಗ ಬಂದ್ರೆ ಮನಸ್ಸು ಪ್ರಫುಲ್ಲವಾಗಿರಲ್ಲ. ಪ್ರಫುಲ್ಲತೆ ಬಾರದೆ ಉನ್ನತಿ ಸಾಧ್ಯ ಇಲ್ಲ. ಉತ್ಸಾಹ ನಿರ್ಮಾಣ ಆಗಬೇಕು ಅಂದ್ರೆ ಪ್ರಫುಲ್ಲತೆ ಇರಲೇಬೇಕು. ಅಟ್ ದ ಸೇಮ್ ಟೈಮ್ ರೋಗಿಷ್ಠ ಮನಸ್ಸು ಇದ್ದಾಗ ದೇಹ ತುಂಬಾ ಪ್ರಬಲವಾಗಿದ್ರು ಕೂಡ ಅದು ಜೀವನ ಅಂತ ಅನ್ಸಲ್ಲ. ಹಾಗಾಗಿ ನಮಗೆ ಶರೀರ ಮನಸ್ಸು ಎರಡೂ ಸದೃಢ ಆಗಬೇಕು. ಅವಾಗ ನಮಗೆ ಧೈರ್ಯ ಬರುತ್ತೆ, ಅವಾಗ ಮನಸ್ಸು ಪ್ರಫುಲ್ಲವಾಗಿರ್ತದೆ, ಅವಾಗ ಮಾತ್ರ ಮನುಷ್ಯ ಉತ್ಸಾಹದಿಂದ ಇರ್ತಾನೆ, ಹೊಸದನ್ನ ಸಾಧಿಸೋ ಕಡೆ ಹೊರಡ್ತಾನೆ, ಎಲ್ಲ ಆಪತ್ತುಗಳನ್ನ ಎದುರಿಸುವಷ್ಟು ಶಕ್ತಿಯನ್ನ ಆತ ಪಡ್ಕೊಳ್ತಾನೆ ಅಂತ ಹೇಳೋದ್ರ ಮೂಲಕ ನಿಮಗೆ ಧಮ್ಮವೂ ಬೇಕು, ಅಟ್ ದ ಸೇಮ್ ಟೈಮ್ ನಿಮಗೆ ಆರ್ಥಿಕ ಸಬಲೀಕರಣಕ್ಕೆ ಬೇಕಾಗುವಂತ ಪ್ರಾತಿನಿಧ್ಯಗಳು, ಮೀಸಲಾತಿಗಳು ಬೇಕು. ಅದೆರಡನ್ನೂ ಕೂಡ ನಾನು ನಿಮಗೆ ಕೊಡೋಕೆ
ಬಯಸಿದ್ದೀನಿ ಮತ್ತು ಕೊಟ್ಟಿದ್ದೀನಿ, ಕೊಡುವಂತ ಮಾರ್ಗವನ್ನೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಮತ್ತು ಬೌದ್ಧ ಧರ್ಮವನ್ನ ಯಾರು ಸ್ವೀಕಾರ ಮಾಡಬೇಕು? ಕೇವಲ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು, ಅದರಲ್ಲೂ ಅಸ್ಪೃಶ್ಯರು ಮಾತ್ರ ಸ್ವೀಕಾರ ಮಾಡಬೇಕಾ ಅಂದ್ರೆ ಖಂಡಿತ ಇಲ್ಲ. ಬಾಬಾ ಸಾಹೇಬ್ ಹೇಳ್ತಾರೆ, ಬುದ್ಧ ಧರ್ಮವನ್ನ ಬ್ರಾಹ್ಮಣರು ಕೂಡ ಸ್ವೀಕಾರ ಮಾಡಿದ್ದಾರೆ, ಶೂದ್ರರು ಕೂಡ ಸ್ವೀಕಾರ ಮಾಡಿದ್ದಾರೆ, ಇವತ್ತಿನ ಒಬಿಸಿಗಳು ಸ್ವೀಕಾರ ಮಾಡಿದ್ದಾರೆ. ಬುದ್ಧರ ಕಾಲದಲ್ಲೇ ಬುದ್ಧನ ಧರ್ಮವನ್ನ ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರು ಸ್ವೀಕಾರ ಮಾಡಿದ್ರು. ಅವ್ರನ್ನ ಕುರಿತು ಭಗವಾನ್ ಬುದ್ಧರು ಹೇಳ್ತಾರೆ ನೋಡಿ ಬಂಧುಗಳೇ, ಈಗ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಈ ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗಡೆ ಒಂದಷ್ಟು ಬಿರುಕುಗಳು ಬಂದಿದೆ, ಒಂದಷ್ಟು ಅಸಮಾಧಾನಗಳು ಬಂದಿದೆ, ಒಂದಷ್ಟು ಜಗಳಗಳೇ ಆಗೋಗಿದೆ, ದ್ವೇಷ ಬಂದಿದೆ, ನಾನು ಬೇರೆ ನೀನು ಬೇರೆ ಅಂತಕ್ಕಂಥದ್ದು, ನನಗೂ ನಿಂಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಕ್ಕೆ, ಬುದ್ಧತ್ವಕ್ಕೆ, ಬಹುಜನ ತತ್ವಕ್ಕೆ ಬಹಳ ದೊಡ್ಡ ಪೆಟ್ಟು ಮತ್ತು ಮನುವಾದವನ್ನು ನಾವು ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ದಂಗಾಗುತ್ತೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು, ಬಾಬಾ ಸಾಹೇಬರು ಹೇಳ್ತಾರೆ, ಒಂದು ಸಲ ಈ ಜಾತಿ ಉಪಜಾತಿ ಈಗ ಏನು ಒಳ ಮೀಸಲಾತಿಯ ಪಡ್ಕೊಂಡು ಅದರಿಂದ ಆರ್ಥಿಕ ಸಬಲೀಕರಣ ಆಗಬೇಕು, ಅದಾಗಲಿ, ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಅವಕಾಶವೇ, ಸಾಂವಿಧಾನಿಕ ಅವಕಾಶವೇ. ಹಾಗಾಗಿ ಆದ್ರೆ ನಾವು ಯಾಕೆ ಹೊಡೆದೋಗ್ಬೇಕು? ನಾವು ಧಮ್ಮದಲ್ಲಿ ಒಂದೇ ಇರೋಣ. ಈ ಜಾತಿ ಉಪಜಾತಿಗಳು ಹೇಗಿರಬೇಕು, ಸವಲತ್ತುಗಳಿಗೋಸ್ಕರ ಅದನ್ನ ಸವಲತ್ತುಗಳಿಗೋಸ್ಕರ ಬಳಸ್ಕೊಳ್ಳಿ, ಬಟ್ ಸಮುದಾಯಗಳ ನಡುವೆ ಸಂಬಂಧ ಹೇಗಿರಬೇಕು ಅಂದ್ರೆ ಧಮ್ಮದಲ್ಲಿ ನಾವು ಒಂದಾಗಿರ್ಬೋದಲ್ಲ ಅಂತಕ್ಕಂಥ ಮಾತನ್ನ ಭಗವಾನ್ ಬುದ್ಧರ ಮಾತಿನಲ್ಲಿ ಹೇಳ್ತಾರೆ. ಭಗವಾನ್ ಬುದ್ಧರ ಮುಂದೆ ಎಲ್ಲಾ ಜಾತಿಯವರು ಕೂಡ, ಬ್ರಾಹ್ಮಣರಿಂದ ಹಿಡಿದು ಶೂದ್ರರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಧಮ್ಮ ಸ್ವೀಕಾರ ಮಾಡಿರ್ತಕ್ಕಂಥವರನ್ನ ಮುಂದೆ ಕೂರಿಸ್ಕೊಂಡು ಹೇಳ್ತಾರೆ, ಹೇ ಭಿಕ್ಷುಗಳೇ, ನೀವುಗಳು ಅನೇಕ ದೇಶಗಳಿಂದ ಹಾಗೂ ಜಾತಿಗಳಿಂದ ಬಂದವರು, ಬೇರೆ ಬೇರೆ ದೇಶಗಳಿಂದ ಬಂದು ಧಮ್ಮ ಸ್ವೀಕಾರ ಮಾಡಿದಿರಿ, ಬೇರೆ ಬೇರೆ ಜಾತಿಗಳಿಂದ ಬಂದು ಧಮ್ಮ ಸ್ವೀಕಾರ ಮಾಡಿದಿರಿ. ನೀವೆಲ್ಲ ನದಿಗಳಿದ್ದಂತೆ, ನದಿಗಳು ಸಾಗರವನ್ನ ಸೇರಿದಾಗ ತಮ್ಮ ಪ್ರತ್ಯೇಕ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಹಾಗೆ ನದಿಗಳು, ಎಲ್ಲ ನದಿಗಳು ಸಾಗರವನ್ನ ಸೇರ್ಕೊಳ್ಳುತ್ತದೆ. ಹರಿಬೇಕಾದ್ರೆ ಆ ನದಿ ಬೇರೆ ಬೇರೆ ದಿಕ್ಕುಗಳಿಂದ ಬರ್ತದೆ, ಬೇರೆ ಬೇರೆ ಬಣ್ಣ ಇರ್ತದೆ. ಬಣ್ಣ ಅಂದ್ರೆ ಒಂದ್ ಸ್ವಲ್ಪ ಮಣ್ಣಿರ್ಬೋದು, ಕೆಲವು ಬೇರೆ ಬೇರೆ ಉಪ್ಪಿರ್ಬೋದು, ಕೆಲವು ಶುಚಿ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ದಿಕ್ಕಲ್ಲಿ ಬೇರೆ ಬೇರೆ ಹೆಸರುಗಳು, ಕೃಷ್ಣ, ತುಂಗೆ, ಕಾವೇರಿ, ಕಪಿಲ, ಎಲ್ಲ ನದಿಗಳು ಕೊನೆಗೊಂದಿನ ಸಾಗರವನ್ನ ಸೇರ್ಕೊಳ್ತದೆ. ನೀವು ಬೌದ್ಧ ಸಂಘವನ್ನ ಸೇರಿದ್ರಿ ಅಂದ್ರೆ ಅದು ಸಾಗರವನ್ನ ಸೇರಿದಂಗೆ. ಯಾವಾಗ ನದಿಗಳು ಸಾಗರವನ್ನ ಸೇರುತ್ತೋ ತಮ್ಮ ಪ್ರತ್ಯೇಕತೆಯನ್ನು ಕಳ್ಕೊಳ್ತದೆ. ಇದು ಈ ನದಿ ನೀರು, ಇದು ಈ ನದಿ ನೀರು, ಇದು ಈ ನದಿ ನೀರು ಅಂತ ನಾವು ಪ್ರತ್ಯೇಕ ಮಾಡಕ್ಕಾಗಲ್ಲ. ಪ್ರತ್ಯೇಕತೆಯನ್ನು ಕಳ್ಕೊಂಡು ಎಲ್ಲರೂ ಕೂಡ ಒಂದು ಅಸ್ತಿತ್ವವನ್ನು ಪಡ್ಕೊಳ್ತೀರಿ. ಸಂಘಕ್ಕೆ ಬರ್ತಿದಂಗೆ ತಾವೆಲ್ಲರೂ ಸಮಾನರಾಗ್ತೀರಿ. ಸೊ ಸಮುದ್ರದ ನೀರಿನಲ್ಲಿ ಗಂಗಾ ನದಿ ನೀರನ್ನ, ಯಮುನಾ ನದಿ ನೀರನ್ನ ಗುರುತಿಸಕ್ ಸಾಧ್ಯ ಇಲ್ಲ ಹೇಗೋ ಹಾಗೆ ಬೌದ್ಧ ಧರ್ಮಕ್ಕೆ ತಾವು ಬರ್ತಿದ್ದಂಗೆನೆ ನಿಮ್ಮ ಜಾತಿ ಸಂಕೋಲೆಗಳನ್ನು ಕಳ್ಕೊಂಡು ತಾವೆಲ್ಲ ಒಂದು ತತ್ವದ ಅಡಿನಲ್ಲಿ ಸೇರ್ಕೊಳ್ತೀರಿ. ಇದು ಒಗ್ಗಟ್ಟನ್ನ ಪ್ರದರ್ಶನ ಮಾಡೋಕ್ಕೂ ಆಯಿತು ಮತ್ತು ಸಾಮೂಹಿಕವಾಗಿ ವಿಮೋಚನೆ ಪಡ್ಕೊಳಕ್ಕಿರ್ತಕ್ಕಂಥ ಮಾರ್ಗ ಅಂತ ಹೇಳಿ ಬುದ್ಧರು ಹೇಳ್ತಕ್ಕಂಥದ್ದನ್ನ ಬಾಬಾ ಸಾಹೇಬರಲ್ಲಿ ಮೆನ್ಷನ್ ಮಾಡೋದ್ರ ಮೂಲಕ ಇದು ಮಹರ್ ಮಾಂಕ್ ಇನ್ನೊಂದು ಯಾವುದೋ ಚಮ್ಮಾರ್ ಅಥವಾ ಇನ್ಯಾವುದೋ ಹೊಲೆಯ, ಮಾದಿಗ, ಲಂಬಾಣಿ, ಬೋಬಿ, ಕೊರಮ, ಕೊರಚ, SC, ST, OBC ಇದು ಇಲ್ಲಿ ಬರಕ್ ತನಕ, ಇಲ್ಲಿಗೆ ಬಂದ ಮೇಲೆ ಇಲ್ಲೆಲ್ಲರೂ ಕೂಡ ತಾವು ಬೌದ್ಧರಾಗಿ ಉಳಿಬಹುದು, ಅದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಬುದ್ಧರನ್ನ ಕೋಟ್ ಮಾಡಿ. ಮತ್ತು ನಾನು ಈ ನಿರ್ಧಾರವನ್ನ ಬಹಳ ಲೇಟ್ ಆಗಿ ತೆಗೆದುಕೊಂಡ್ಬಿಟ್ಟೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಬಹಳ ಬೇಗ ತಗೋಬೇಕಾಗಿತ್ತು, ಬಹಳ ಲೇಟ್ ಮಾಡಿದೆ ನಾನು. ಯಾಕೆ ಅಂದ್ರೆ ಒಂದು ಧರ್ಮದ ತತ್ವಗಳನ್ನ ಇನ್ನೊಬ್ಬರಿಗೆ ಮನದಟ್ಟು ಮಾಡಿಕೊಡೋದಿದೆಯಲ್ಲ, ಅದು ಬಹಳ ಸುಲಭವಾದ ಕಾರ್ಯ ಅಲ್ಲ. ಯಾಕೆಂದ್ರೆ ಜಾತಿ ಬಗ್ಗೆ ನಾವು ಮಾತಾಡಬಹುದು, ಜಾತಿ ಸಂಘಟನೆಯನ್ನ ಬಹಳ ಬೇಗ ಕಟ್ಟಬಹುದು. ಈ ದೇಶದಲ್ಲಿ ಜಾತಿ ಅಂತಿದಂಗೆನೆ, ಉಪಜಾತಿ ಅಂತಿದಂಗೆನೆ ಸರ್ರಂತ ಎಲ್ಲರೂ ಒಂದ್ ಕಡೆಗೆ ಸೇರ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಸುಲಭ. ಅದನ್ನ ಮನುವಾದಿಗಳು ಬಹಳ ಸುಲಭ ಮಾಡಿ ಇಟ್ಬಿಟ್ಟಿದ್ದಾರೆ. ಆದ್ರೆ ಒಂದು ಧಮ್ಮದ ವಿಚಾರವನ್ನ ಹೇಳಿ ಜನಗಳನ್ನ ಕನ್ವಿನ್ಸ್ ಮಾಡೋದಿದೆಯಲ್ಲ, ಕತ್ತಲೆಯಿಂದ ಸಂಪೂರ್ಣವಾಗಿ ಬೆಳಕಕ್ಕೆ ಕರ್ಕೊಂಡು ಬರೋದಿದೆಯಲ್ಲ, ಅದು ಬಹಳ ಬಹಳ ಕಷ್ಟ, ಬಹಳ ಸವಾಲು. ಹಾಗಾಗಿ ನಾನು ಇಷ್ಟು ದಿನಗಳನ್ನ ತೆಗೆದುಕೊಂಡೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಮತ್ತು ಬೌದ್ಧರಾಗ್ಬಿಟ್ರೆ ಏನಪ್ಪಾ ಆಗುತ್ತೆ, ನೀವೆಲ್ಲ ಜಾತಿ ಎಲ್ಲೇ ಉಳ್ಕೋತೀರಾ ಅಂತ ಹೇಳ್ತಾರಲ್ಲ, ಅದನ್ನ ಅತ್ಯಂತ ಧೂರ್ತ ಮತ್ತು ದಾಷ್ಟ್ಯದ ಪ್ರಶ್ನೆ. ಇದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಬಹಳ ಕೆಟ್ಟ ಮನಸ್ಥಿತಿ ಇರತಕ್ಕಂಥವ್ರು ಮಾತಾಡೋದು, ಅದರೊಳಗಡೆ ಅವರ ಸ್ವ ಆಸಕ್ತಿ ಇರ್ತದೆ ಹೊರತು ಈ ಸಮುದಾಯಗಳನ್ನ ವಿಮೋಚನೆ ಮಾಡೋದು ಇರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ಆರಂಭದಲ್ಲಿ ಹೆಂಗ್ ಅನ್ನಿಸ್ಬೋದು, ಬೌದ್ಧ ಧರ್ಮಕ್ಕೆ ಬಂದಾಗ ಇವರು SC ಬೌದ್ಧರು, ಇವರು ST ಬೌದ್ಧರು, ಇವರು OBC ಬೌದ್ಧರು, ಇದು ಹೊಲೆಯ ಬೌದ್ಧರು, ಇದು ಮಾದಿಗ ಬೌದ್ಧರು ಅಂತ ಅನ್ನಿಸ್ಬೋದು.
ಆದರೆ ಕಾಲಕ್ರಮೇಣ ಅದನ್ನ ಕಳಿಸ್ಕೊಳ್ಳೋದು ಎಲ್ಲರೂ ಸಂಪೂರ್ಣವಾಗಿ ಧಮ್ಮಕ್ಕೆ ಬರ್ತಾರೆ. 1 ಅಥವಾ 2 ತಲೆಮಾರಿನ ಒಳಗಡೆ. ಅದಕ್ಕೆ ಎಕ್ಸಾಂಪಲ್ ಬೇಕಂತ ಬಾಬಾ ಸಾಹೇಬ್ ಹೇಳ್ತಾರೆ. ಯುರೋಪಿನಲ್ಲಿ ಕ್ರೈಸ್ತ ಧರ್ಮ ಪ್ರಸಾರವಾಗಿ ಕಾಲದಲ್ಲಿ ರೋಮ್ ಸುತ್ತಮುತ್ತ ಇರತಕ್ಕಂಥ ದೇಶಗಳಲ್ಲಿ ತೀವ್ರವಾದಂತಹ ಆರ್ಥಿಕ ಅಭದ್ರತೆ ಇತ್ತು. ಅಲ್ಲಿ ಜನ ನಿಜವಾಗ್ಲೂ ಊಟಕ್ಕೆ ಪರದಾಡ್ತಾ ಇದ್ರು. ಆ ಟೈಮಲ್ಲಿ ಕ್ರಿಶ್ಚಿಯಾನಿಟಿ ಹಬ್ಬಿದಂತ ಸಂದರ್ಭದಲ್ಲಿ ಜನ ಅಂದ್ರು, ಈ ಬಡವರೆಲ್ಲ ಹೋಗಿ ಕ್ರೈಸ್ತ ಧರ್ಮ ಸೇರ್ಕೋತಾ ಇದ್ದಾರೆ. ಆ ಗಿಬನ್ ಅಂತಕ್ಕಂಥವ್ನು ಹೇಳ್ತಾನೆ, ಕ್ರೈಸ್ತ ಧರ್ಮ ಒಂದು ಬಿಕಾರಿಗಳ ಧರ್ಮ ಆಗುತ್ತೆ. ಯಾಕಂದ್ರೆ ಬಿಕಾರಿಗಳು ಊಟಕ್ಕೂ ಗತಿ ಇಲ್ಲದೆ ಇರ್ತಕ್ಕಂಥವ್ರು ಹೋಗಿ ಕ್ರೈಸ್ತ ಧರ್ಮ ಸೇರ್ಕೋತಾ ಇದ್ದಾರೆ ಅಂದ್ರೆ ಮುಂದೊಂದು ದಿನದಲ್ಲಿ ಇದು ಕ್ರೈಸ್ತ ಧರ್ಮ ಅಂದ್ರೆ ಬಿಕಾರಿಗಳ ಧರ್ಮ ಆಗುತ್ತೆ ಅಂತ ಗಿಬನ್ ಹೇಳಿದ್ದ. ಆದ್ರೆ ಇವತ್ತು ಕ್ರೈಸ್ತ ಧರ್ಮ ಇಡೀ ಯುರೋಪಿನ ಧರ್ಮ ಆಗಿದೆ. ಗಿಬನ್ ಇವತ್ತು ಬದುಕಿದ್ರೆ ಆತನ ವ್ಯಂಗ್ಯ ಆತನ ಮುಖಕ್ಕೆ ರಾಚ್ತಾ ಇತ್ತು. ಗಿಬನ್ ಎಷ್ಟು ಟೀಕೆ ಮಾಡಿದ ಅಂದ್ರೆ, ಊಟಕ್ಕೂ ಗತಿ ಇಲ್ಲದೆ ಇರತಕ್ಕಂಥವ್ರು ಕ್ರೈಸ್ತ ಧರ್ಮಕ್ಕೆ ಸೇರ್ಕೊಳ್ತಾ ಇದ್ದಾರೆ, ಆದ್ರೆ ಇದು ಬಿಕಾರಿ ಧರ್ಮ ಆಗುತ್ತೆ ಅಂತ. ಆದ್ರೆ ಇವತ್ತು ಇಡೀ ಯುರೋಪನ್ನ ಆಳ್ವಿಕೆ ಮಾಡ್ತಾ ಇರತಕ್ಕಂಥದ್ದು ಕ್ರೈಸ್ತ ಧರ್ಮದ ಜನ ಅನ್ನೋದನ್ನ ನಮಗೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನ ಹೇಳಿದ್ರು ಅಂದ್ರೆ, ಇವತ್ತು ಹೊಟ್ಟೆಗಿಲ್ದಿರೋರು, ಇವತ್ತು ಅಸ್ಪೃಶ್ಯರು, ಇವತ್ತು ಶೆಡ್ಯೂಲ್ ಕ್ಯಾಸ್ಟ್ ಅವರು, ಇವತ್ತು ಶೆಡ್ಯೂಲ್ ಟ್ರೈಬ್ ಅವರು, ಇವತ್ತು ಜಾತಿಯ ಕಾರಣಕ್ಕೆ ನರಳುತ್ತಾ ಇರತಕ್ಕಂಥ ಬಡವರು ಬೌದ್ಧ ಧರ್ಮಕ್ಕೆ ಬರ್ಬೋದು. ಬಟ್ ಮುಂದೊಂದು ದಿನ ಬೌದ್ಧರೇ ಈ ಜಗತ್ತನ್ನ, ಈ ದೇಶವನ್ನ, ಈ ಏಷ್ಯಾ ಖಂಡವನ್ನ ಆಳಬಹುದು. ಮೊದಲು ಇದರಿಂದ ಕಳಿಸಿಕೊಂಡು ಬನ್ರಿ ಧಮ್ಮಕ್ಕೆ ಅಂತ ಧೈರ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬುತ್ತಾ ಹೋಗ್ತಾರೆ. ಬೌದ್ಧ ಧಮ್ಮ ಬಂಗಿಗಳದು, ಚಮ್ಮಾರರದು ಅಂದ್ರೆ ಇಲ್ಲಿನ ಒಲೆಮಾದಿಗರದು ಅಂತ ಕರ್ನಾಟಕದಲ್ಲಿ ಮಾತಾಡ್ತಾರಲ್ಲ, ಅದು ಕುಹಕದ ಮಾತು. ಈ ತರ ಮಾತಾಡ್ತಾರೆ ಅಂತ ನನಗೆ ಗೊತ್ತು. ಇದು ನೋಡಿ, ಇವತ್ತಿಗೂ ಮಾತಾಡ್ತಾ ಇದ್ದಾರೆ ಬಂಧುಗಳು. ಇದಕ್ಕೆ 1956 ಅಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಆನ್ಸರ್ ಮಾಡಿದ್ದಾರೆ. ನಾವು ಅದನ್ನ ಅನುಸರಣೆ ಮಾಡಬೇಕು ಅಂತಕ್ಕಂಥದನ್ನ ಕೇಳ್ಕೊತಾ ಇದ್ದೀನಿ. ಇಂಥ ಮಾತಾಡ್ತಾರಲ್ಲ ಅವ್ರಿಗೆ ಸ್ವಲ್ಪನೂ ಬೆಲೆ ಕೊಡಬೇಡ್ರಿ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ಯಾಕೆಂದ್ರೆ ಬೌದ್ಧ ಧಮ್ಮ ಹೊಲೆಮಾದಿಗರ ಧಮ್ಮ ಅಲ್ಲ. ಬೌದ್ಧ ಧಮ್ಮ ಕೇವಲ SC STಗಳ ಧಮ್ಮ ಅಲ್ಲ. ಇಡೀ ಜಗತ್ತಿನ ಸುತ್ತಕೊಂಡು ಬನ್ರಿ. ಇಡೀ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಬುದ್ಧನ ಮೂರ್ತಿಗಳು ಇದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಬುದ್ಧನನ್ನ ಅನುಸರಣೆ ಮಾಡ್ತಾ ಇದ್ದಾರೆ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ನೀವು ಬುದ್ಧರನ್ನ ನೋಡಬಹುದು. ಹಾಗಾಗಿ ಭಾರತದ ಒಬ್ಬ ವ್ಯಕ್ತಿಯ ವಿಗ್ರಹ, ಭಾರತದಲ್ಲಿರ್ತಕ್ಕಂಥ ಭಾರತ ಮೂಲದ ಒಬ್ಬ ವ್ಯಕ್ತಿಯ ವಿಗ್ರಹ ಅಥವಾ ಪ್ರತಿಮೆ ಅಥವಾ ತತ್ವ ಜಗತ್ತಿಗೆ ಹೋಗಿದೆ ಅಂತ ಹೇಳಿದ್ರೆ ಅದು ಬುದ್ಧರದು. ಹಾಗಾಗಿ ಇದು ಜಗತ್ತಿನ ಧಮ್ಮ. ನೀವು ಬುದ್ಧ ಧಮ್ಮವನ್ನು ಅನುಸರಣೆ ಮಾಡೋದ್ರ ಮೂಲಕ ನೀವು ಅಂತಾರಾಷ್ಟ್ರೀಯ ಮಟ್ಟದ ಕೀರ್ತಿಯನ್ನ ಪಡ್ಕೊಳ್ತೀರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಾತೃತ್ವವನ್ನು ಸಂಪಾದನೆ ಮಾಡ್ತೀರಿ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಸ್ಮಿತೆ ನಿಮಗೆ ಸಿಗುತ್ತೆ. ಇದು ಕೇವಲ ಒಂದು ಜಾತಿ ಧರ್ಮ ಅಲ್ಲ, ಒಂದು ಜಾತಿಗೆ ಸೀಮಿತವಾದಂತ ಯಾವುದೋ ಒಂದಷ್ಟು ಕೆಲ ಜಾತಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಧಮ್ಮ ಅಲ್ಲ. ಯಾಕೆಂದ್ರೆ ನೀವು ಜಗತ್ತಿನಾದ್ಯಂತ ಹೋದ್ರೆ ರಾಮಕೃಷ್ಣರ ಮೂರ್ತಿಗಳನ್ನ ನೀವು ನೋಡಕ್ಕಾಗಲ್ಲ, ಆದ್ರೆ ಜಗತ್ತಿನ ತುಂಬಾ ಬುದ್ಧನ ಮೂರ್ತಿಗಳನ್ನ ನೀವು ನೋಡಬಹುದು. ಅಂದ್ರೆ ಬುದ್ಧ ಧಮ್ಮ ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಇಡೀ ಜಗತ್ತಿಗೆ ಸೀಮಿತವಾದದ್ದು. ಬೌದ್ಧರು ಇಡೀ ಜಗತ್ತಿನ ಅಸ್ಮಿತೆಯನ್ನ ಪಡ್ಕೊಳ್ತಾರೆ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗ್ಲೇ ಹೇಳ್ತಾರೆ. ಮತ್ತು ಈ ಧಮ್ಮವನ್ನು ನಾವು ಎಲ್ಲಿಂದನೋ ತಂದಿಲ್ಲ, ಇದನ್ನ ಯಾರು ಕೂಡ ವಿರೋಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನೆಲ್ಲೂ ಹೊರಗಡೆಯಿಂದ ತಂದಿಲ್ಲ. ನಾವು 2000 ವರ್ಷಗಳ ಹಿಂದೆ ಇದೇ ಬೌದ್ಧ ಧಮ್ಮ ಇಲ್ಲೇ ನೆಲೆಸಿತ್ತು, ಇಲ್ಲೇ ದೇಶವನ್ನ ಆಳ್ತಾ ಇತ್ತು. ಮೌರ್ಯ ಸಾಮ್ರಾಜ್ಯ, ಅಶೋಕ, ಎಲ್ಲಿಂದ ನೀವು ನೋಡ್ಕೊ ಬಂದ್ರೆ ಈ ಧಮ್ಮ ಭಾರತ ದೇಶದ್ದೇ. ಇದು ಸ್ಥಾವರದ ಧಮ್ಮ ಅಲ್ಲ, ಒಂದ್ ಕಡೆ ನಿಂತಿಲ್ಲ, ಇದು ಜಗತ್ತನ್ನ ಪಸರಿಸಿಕೊಂಡಿದೆ ಅಂತ ಅಂತಃಶಕ್ತಿ ಈ ಬುದ್ಧ ಧಮ್ಮಕ್ಕೆ ಇದೆ. ಇಂಥದ್ದೊಂದು ಉದಾರವಾದಂತಹ ಧಮ್ಮವನ್ನ ನಾವು ಅಪ್ಕೊಳ್ತಾ ಇರತಕ್ಕಂಥದಕ್ಕೆ ನನಗೆ ಸಂತೋಷ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ನಾವು ಯಾಕೆ ಈ ಬೌದ್ಧ ಧಮ್ಮವನ್ನು ಅನುಸರಣೆ ಮಾಡಬೇಕು, ಮತ್ತೆ ಜನ ಏನೇನು ಕುಹಕಗಳನ್ನ ಹೇಳ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡ್ರಿ. ಮೀಸಲಾತಿ ಹೊರಟೋಗುತ್ತೆ, ಬೌದ್ಧ ಧರ್ಮದೊಳಗಡೆ ಜಾತಿ ತರ್ತೀರಿ, ಇದೆಲ್ಲ ಕುಹಕಗಳಿಗೆ ತಲೆನೇ ಕೆಡಿಸ್ಕೊಬಿಡ್ರಿ. ನಿಮಗೆ ಆ ಶಕ್ತಿ ಇದೆ. ಈ ದೇಶದ ಮೂಲ ನಿವಾಸಿಗಳಿಗೆ ನೀವು ಫಸ್ಟ್ ಧಮ್ಮದ ಕಡೆ ಬನ್ನಿ. ಅಲ್ಲಿ ಬುದ್ಧರ ವಿಚಾರಗಳಲ್ಲಿ ಕರುಣೆ, ಪ್ರೀತಿ, ಮಮತೆ, ಮೈತ್ರಿ, ಸ್ವಾತಂತ್ರ್ಯ, ಸಮಾನತೆ, ಸಹೋದರತೆ ಇದನ್ನು ಅನುಭವಿಸ್ರಿ. ಒಂದು ಸ್ವಾವಲಂಬಿ ಜೀವನ, ಸ್ವಾಭಿಮಾನದ ಜೀವನವನ್ನ ಅನುಭವಿಸ್ರಿ. ನೀವೇ ಕೂಡ ಆಳುವ ವರ್ಗ ಆಗ್ಲಿಕ್ಕೆ. ಯಾಕೆಂದ್ರೆ ನಾವೆಲ್ಲ ಒಗ್ಗಟ್ಟಾದ್ರೆ ಬುದ್ಧರ ತತ್ವದಲ್ಲಿ ಜಾತಿ ಉಪಜಾತಿಗಳನ್ನ ಮೀರಿ ಖಂಡಿತ ಈ ದೇಶವನ್ನ ಆಳುವಂತ ಅವಕಾಶ, ಸಂವಿಧಾನವನ್ನ ನಮ್ಮ ಕೈಗೆ ತೆಗೆದುಕೊಳ್ಳತಕ್ಕಂಥ ಅವಕಾಶ ಖಂಡಿತ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದಿನನೇ ಹೇಳಿದ್ದಾರೆ. ಹಾಗಾಗಿ ಇದೊಂದು ಪವಿತ್ರವಾದಂತ ಕಾರ್ಯ. ನನ್ನ ಜನ ಭಾರತದಲ್ಲಿ ಅಥವಾ ಜಗತ್ತಿನಲ್ಲಿ ಬೌದ್ಧ ಧಮ್ಮವನ್ನು ಮರುಸ್ಥಾಪನೆ ಮಾಡಲಿಕ್ಕೆ, ಅದನ್ನ ಪಸರಿಸಲಿಕ್ಕೆ ಯಾವ ತ್ಯಾಗಕ್ಕೂ ಕೂಡ ನನ್ನ ಜನ ಸಿದ್ಧವಾಗ್ತಾರೆ ಅಂತ ಹೇಳಿದ್ದಾರೆ. ನಾವು ಆ ತರದ ತ್ಯಾಗಗಳಿಗೆ ಸಿದ್ಧವಾಗಬೇಕು ಬಂಧುಗಳೇ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಸಮಯ ಹಾಗೂ ಆದಾಯದ 20% ದಾನ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅಂದ್ರೆ ಈ ಪವಿತ್ರ ಕೆಲಸ ಇದೆಯಲ್ಲ, ಇದು ಪ್ರತಿಯೊಬ್ಬರು ಮಾಡಬೇಕು. ಇದು ಯಾರೋ ಒಬ್ಬರು ಮಾಡೋದಲ್ಲ.
ಯಾವುದೋ ಒಂದು ಸಂಘಟನೆಯವರು ಮಾಡೋದಲ್ಲ, ಇನ್ಯಾರೋ ಒಬ್ರು ಬೌದ್ಧ ಭಿಕ್ಕುಗಳು ಮಾತ್ರ ಮಾಡೋದಲ್ಲ, ಇನ್ಯಾರೋ ಒಬ್ರು ಧಮ್ಮಚಾರಿಗಳು ಮಾಡೋದಲ್ಲ, ಇನ್ಯಾರೋ ಒಂದು ಸಂಘಟನೆ ಕಟ್ಟಿಕೊಂಡ್ರವ್ರು ಮಾಡೋದಲ್ಲ. ಇದು ಬಾಬಾ ಸಾಹೇಬರ ಋಣ ತಿಂತಾ ಇರ್ತಕ್ಕಂಥ ಅಥವಾ ವಿಮೋಚನೆಯನ್ನು ಬಯಸ್ತಕ್ಕಂಥ, ಪರಿವರ್ತನೆಯನ್ನು ಬಯಸ್ತಕ್ಕಂಥ, ವೈಚಾರಿಕತೆ ವೈಜ್ಞಾನಿಕತೆಯನ್ನು ಬಯಸ್ತಕ್ಕಂಥ, ನೈತಿಕ ಮಾರ್ಗದಲ್ಲಿ ಬದುಕ್ತಕ್ಕಂಥ, ಮಾನವೀಯ ಮೌಲ್ಯಗಳನ್ನು ಉಳಿಸಿಕೊಂಡು ಜೀವನವನ್ನು ಮಾಡತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಬುದ್ಧರ ಧಮ್ಮವನ್ನು ಅನುಸರಣೆ ಮಾಡಬೇಕು ಮತ್ತು ಇದನ್ನ ಪ್ರಚಾರ ಮಾಡಲಿಕ್ಕೆ ತಮ್ಮ ಜೀವನದ 20 ಭಾಗ ಸಮಯವನ್ನ, ತಮ್ಮ ಸಂಪಾದನೆ 20 ಭಾಗ ಹಣವನ್ನ ದಾನ ಮಾಡೋದ್ರ ಮೂಲಕ ಬುದ್ಧರ ವಿಚಾರಗಳನ್ನು ನೀವು ನಿಮ್ಮ ಊರು, ಕೇರಿ, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಿಗೆ ಹರಡಲಿಕ್ಕೆ ನೀವು ನಿಮ್ಮ ಸಮಯವನ್ನ ಮತ್ತು ಸಂಪಾದನೆಯನ್ನು ಎತ್ತಿಡಿ ಅಂತ ಹೇಳೋದ್ರ ಮೂಲಕ ಇದೊಂದು ಬಹಳ ಪವಿತ್ರವಾದಂತಹ ಕೆಲಸ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಕೆಲವೇ 3 ತಿಂಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೈಹಿಕವಾಗಿ ನಮ್ಮನ್ನ ಬಿಟ್ಟು ಅಗಲಿದ್ರು. ಮಹಾರಾಷ್ಟ್ರದಲ್ಲಿ ತುಂಬಾ ಜನ ಬೌದ್ಧ ಧರ್ಮಕ್ಕೆ ಮರಳಿದ್ರು. ಮತ್ತೆ ಉತ್ತರ ಭಾರತದಲ್ಲಿ ತುಂಬಾ ಜನ, ಅಫ್ಕೋರ್ಸ್ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ, ಇಡೀ ಭಾರತ ದೇಶದ ಮೂಲ ನಿವಾಸಿಗಳು ತುಂಬಾ ಜನ, ಒಬಿಸಿಗಳನ್ನು ಒಳಗೊಂಡಂತೆ ಅನೇಕ ಜನ ಬೌದ್ಧ ಧರ್ಮಕ್ಕೆ ಮರಳಿದ್ರು. ಮರಳಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿಲ್ಲ, ದೈಹಿಕವಾಗಿ ತೀರ್ಕೊಬಿಟ್ರು. ತೀರ್ಕೊಂಡ ಮೇಲೆ ಚಾಲೆಂಜಸ್ ಶುರುವಾಯಿತು, ಮೀಸಲಾತಿಯ ಕತೆ ಏನು ಅಂತ. ಆ ಸಂದರ್ಭದಲ್ಲಿ 1956ರ ಕಾಲದಲ್ಲಿ ಹಿಂದೂ ಧರ್ಮವನ್ನು ಬಿಟ್ಟು ಸಿಖ್ ಧರ್ಮವನ್ನು ಸ್ವೀಕರಿಸಿದಂತಹ ಎಸ್ಸಿಗಳಿಗೆ ಮೀಸಲಾತಿ ವಿಸ್ತರಣೆ ಆದಂತೆ ಹಿಂದೂ ಧರ್ಮವನ್ನು ಬಿಟ್ಟು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡವರಿಗೂ ಕೂಡ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಒಂದು 30 ವರ್ಷಗಳ ಕಾಲ, 56ರಿಂದ 66, 76, 86, 30-35 ವರ್ಷಗಳ ಕಾಲ ಬಾಬಾ ಸಾಹೇಬರ ಅನುಯಾಯಿಗಳು ಭಾರತದಾದ್ಯಂತ ಒಂದು ದೊಡ್ಡ ಹೋರಾಟವನ್ನ ಸೃಷ್ಟಿ ಮಾಡ್ತಾರೆ. ಯಾಕೆ ಅಂದ್ರೆ ನಿಮಗೆ ಗೊತ್ತು, ಪಂಜಾಬಲ್ಲಿ ಒಂದು ಹೊಸ ಸಿಖ್ ಧರ್ಮಕ್ಕೆ ಮನ್ನಣೆ ಸಿಗುತ್ತೆ. ಈ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು, ನಾವು ಕೂಡ ಸ್ವಾಭಿಮಾನಿ ಬದುಕನ್ನು ಬದುಕಬೇಕು, ಈ ಮೌಢ್ಯ, ಕಂದಾಚಾರ, ಈ ತಾರತಮ್ಯದಿಂದ ಆಚೆ ಬರಬೇಕು ಅಂತ ಬಯಸಿದವರು ಇಡೀ ರಾಜ್ಯವೇ ಸಿಖ್ ಧರ್ಮ ಉದಯ ಆಗುತ್ತೆ ಇಲ್ಲಿ ಪಂಜಾಬಲ್ಲಿ. ಅಲ್ಲಿ ಅಸ್ಪೃಶ್ಯರು ಮತ್ತು ಇತರೆ ಸಮುದಾಯದವರು ಕೂಡ ಸಿಖ್ ಧರ್ಮಕ್ಕೆ ಹೋಗ್ತಾರೆ. ಆ ಸಂವಿಧಾನದ ಆಧಾರದಲ್ಲಿ ಈ ಸಿಖ್ ಧರ್ಮದಲ್ಲಿ ಇರ್ತಕ್ಕಂಥ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಡಿಲ್ ಬರ್ತಕ್ಕಂಥವ್ರು ಕೂಡ ಮೀಸಲಾತಿ ಅಥವಾ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಒಂದು ಆಲ್ರೆಡಿ ಕಾನೂನಿತ್ತಲ್ಲ, ಆ ಕಾನೂನಿಗೂ ಕೂಡ ಸಂವಿಧಾನದ ತಿದ್ದುಪಡಿ ಅಥವಾ ಸಂವಿಧಾನ 1950ಯಲ್ಲೇನೆ ಅದರ ಅವಕಾಶ ಇರ್ತದೆ. ಅದನ್ನ ಬೌದ್ಧರು ಯಾರು ಬಾಬಾ ಸಾಹೇಬರ ಜೊತೆಗೆ ಧಮ್ಮಕ್ಕೆ ಮರಳಿದ್ರೋ ಆ ಬೌದ್ಧರು ಹೇಗೆ ಸಿಖ್ ಧರ್ಮದವರು ಏನು ಸಿಖ್ ಧರ್ಮಕ್ಕೆ ಹೋದ್ರೂ ಕೂಡ ಅಲ್ಲಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಅವರಿಗೆ ತಾವು ಮೀಸಲಾತಿಯನ್ನು ಕೊಟ್ಟಿದೆ ಈ ಸರ್ಕಾರಗಳು ಅಥವಾ ಸಂವಿಧಾನದ ಅವಕಾಶ ಇದೆ, ಅದನ್ನ ಬೌದ್ಧ ಧರ್ಮಕ್ಕೆ ಹೋದಂತ ಪರಿಶಿಷ್ಟ ಜಾತಿಯವರು ಕೂಡ ಮೀಸಲಾತಿಯನ್ನು ವಿಸ್ತರಿಸಬೇಕು ಅಂತೇಳಿ ಒಂದು 30-35 ವರ್ಷಗಳ ಹೋರಾಟ ಶುರುವಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಇದು ಸಿಗುತ್ತಾ ಸಿಗಲ್ವಾ, ಇದ್ರದ್ದು ಕತೆ ಏನು ಅಂತ. ಅದು ಹೋರಾಟ ಫಲಿತಾಂಶ ಸಿಗೋದು ಯಾವಾಗಾದ್ರೆ 1990ರಲ್ಲಿ 1990ಯಲ್ಲಿ ಒಂದು ಗೆಜೆಟ್ ಆಗುತ್ತೆ, ಸಂವಿಧಾನದ ತಿದ್ದುಪಡಿ ಆಗುತ್ತೆ. 1990 ಆಕ್ಟ್ ಇದು. ನಾನು ಇದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡ್ತೀನಿ ನಿಮಗೆ. ಇದು 1990ರಲ್ಲಿ ಆದಂತಹ ಒಂದು ಗೆಜೆಟ್ ನೋಟಿಫಿಕೇಶನ್, ಅಂದ್ರೆ ಸಂವಿಧಾನದ ತಿದ್ದುಪಡಿ. ಏನ್ ತಿದ್ದುಪಡಿ? ಆ ಸಂದರ್ಭದಲ್ಲಿ ವಿ.ಪಿ. ಸಿಂಗ್ ಪ್ರಧಾನಮಂತ್ರಿ ಆಗಿರ್ತಾರೆ. ಕೇಂದ್ರ ಸರ್ಕಾರದಲ್ಲಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಸಮಾಜ ಕಲ್ಯಾಣ ಸಚಿವರಾಗಿರ್ತಾರೆ. ಮತ್ತು ಆ ಕಾಲದಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅವರು, ರಾಸು ಗವಾಯಿ, ಟಿ ರಾಮದಾಸ್ ಅತವಾಳೆ ಇನ್ನಿತರ ನಾಯಕರುಗಳು ಚರ್ಚೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಧಾನಿಗೆ ಒತ್ತಡವನ್ನ ಹೇರಿ ಈ ಎಲ್ಲ ಹೋರಾಟಗಾರರ ಆಶಯವನ್ನ ಬಹಳ ಸಮರ್ಥವಾಗಿ ಇಡೀ ದೇಶ ತುಂಬಾ ತಲುಪಿಸುವಂತ ಕೆಲಸವನ್ನ ದಾದಾ ಸಾಹೇಬ್ ಕಾನ್ಶಿರಾಮ್ ಜಿಯವರು ಕೂಡ ಮಾಡ್ತಾರೆ. ಇವರೆಲ್ಲ ಹೋರಾಟಗಾರರ ಫಲವಾಗಿ 1990ರಲ್ಲಿ ಸಂವಿಧಾನ ತಿದ್ದುಪಡಿ ಆಗುತ್ತೆ. ಅದೇನು ಅಂದ್ರೆ ಕ್ಲಿಯರ್ ಕಟ್ ಕೇಳಿಸ್ಕೊಳ್ಳಿ. ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದುವ ಪರಿಶಿಷ್ಟ ಜಾತಿಗಳವರಿಗೆ ಮೀಸಲಾತಿಯನ್ನು ವಿಸ್ತರಿಸಲಾಗಿದೆ. ಇದಕ್ಕೆ ಪೂರಕವಾದಂತಹ ಆದೇಶವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಯಾ ಇಲಾಖೆಗಳಿಗೆ ನಿರ್ದೇಶನವನ್ನ ಮಾಡಬೇಕು ಅಂತ ಹೇಳಿ 1990ರಲ್ಲಿ ಸಂವಿಧಾನದ ತಿದ್ದುಪಡಿ ಆಗಿದೆ. ಮೊದಲನೇದಾಗಿ ಸಂವಿಧಾನದಲ್ಲೇನೆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಬಂಧುಗಳೇ. ಅದನ್ನ ತಾವು ಓದಬಹುದು ನೀವು. ಧಾರ್ಮಿಕ ಸ್ವಾತಂತ್ರ್ಯದ ಒಂದು ಹಕ್ಕು ನಮಗಿದೆ. ಆ ಹಕ್ಕಿನ ಆಧಾರದ ಮೇಲೆ ಮತ್ತು ಸಿಖ್ ಧರ್ಮದವ್ರಿಗೆ ಹೇಗೆ ಅಲ್ಲಿನ ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ ಮೀಸಲಾತಿಯನ್ನ ನೀವು ವಿಸ್ತರಣೆ ಮಾಡಿದ್ದೀರಿ, ಹಾಗೆ ಬೌದ್ಧ ಧರ್ಮಕ್ಕೂ ಮಾಡಬೇಕು ಅಂತ ಹೋರಾಟದ ನಂತರ ಆ ಹೋರಾಟಕ್ಕೆ ಈ ಹೋರಾಟಗಾರರು ಬಳಸಿಕೊಂಡಿರ್ತಕ್ಕಂಥದ್ದು ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇನ್ನೊಂದು ಸಂವಿಧಾನದಲ್ಲಿ ಅವಕಾಶ ಇದೆ ತಿದ್ದುಪಡಿ ಮಾಡಿ
ಇವ್ರಿಗೆ ಏನು ಮೀಸಲಾತಿಯನ್ನ ಕೊಡೋಕೆ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮಾಡಿಕೊಟ್ಟಿದ್ದಾರೆ. ಸೊ ಈ ಎಲ್ಲದರ ಕಾರಣಕ್ಕೆ 1990ರಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ, ಗೆಜೆಟ್ ಆಗುತ್ತೆ. ಇದು ಸಂವಿಧಾನದ ತಿದ್ದುಪಡಿ. ಇದು ತಿದ್ದುಪಡಿ ಏನು ಅಂದ್ರೆ ದ ಕಾನ್ಸ್ಟಿಟ್ಯೂಷನ್ ಬ್ರಾಕೆಟ್ ಅಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ಡರ್ಸ್ ಅಮೆಂಡ್ಮೆಂಟ್ ಆಕ್ಟ್ 1990 ಅಂತ ಇದೆ ನೋಡಿ. ನಾನು ಹೈಲೈಟ್ ಮಾಡಿದ್ದೀನಿ, ನಿಮ್ಗೆ ಕಳಿಸ್ಕೊಡ್ತೀನಿ ನಾನು ಅದನ್ನ. ಮತ್ತು ಈ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತ ಅಮೆಂಡ್ಮೆಂಟ್ 1950 ಆಗಿದೆ, 1951 ಆಗಿದೆ, 1956 ಆಗಿದೆ, 1962 ಆಗಿದೆ, 1964 ಆಗಿದೆ, 1978 ಆಗಿದೆ. ಬಂಧುಗಳೇ, ಈ ಎಲ್ಲವೂ ಕೂಡ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ತೀವಲ್ಲ, ಅಲ್ಲಿದೆ 1950, 51, 56, 62, 64, 78. ಆದರೆ 35 ವರ್ಷಗಳಿಂದ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಗೆ ಮಾಡಿರ್ತಕ್ಕಂಥ ಮೋಸ ಏನು ಅಂದ್ರೆ, ಈಗ ನಾವು ಶೆಡ್ಯೂಲ್ ಕ್ಯಾಸ್ಟ್ ಅವರು ತೆಗೆದುಕೊಳ್ತಕ್ಕಂತಹ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಬೌದ್ಧರು ತೆಗೆದುಕೊಳ್ಳತಕ್ಕಂಥ ಜಾತಿ ಪ್ರಮಾಣ ಪತ್ರದಲ್ಲಿ 1990 ಆಕ್ಟ್ ಅಂತ ಒಂದು ಲೈನನ್ನ ಸೇರಿಸಬೇಕು. ಅದನ್ನು ಸೇರಿಸದೆ ನಮಗೆ ಮೋಸ ಮಾಡ್ಕೊಂಡಿದ್ದಾರೆ. ಇದು ಅಸಂವಿಧಾನಿಕ. ನಾವು ಈಗ ಸರ್ಕಾರ ಜೊತೆ ಮಾತಾಡೋಣ ಅಂತ ಅನ್ಕೋತಾ ಇದೀವಿ, ತಮ್ಮೆಲ್ಲರೂ ಸಹಕಾರ ಬೇಕು. ಇದು ಅರ್ಧ ಗಂಟೆಗೆ ಆಗೋ ಕೆಲಸ, ಯಾಕಂದ್ರೆ ಅಮೆಂಡ್ಮೆಂಟ್ ಆಗಿದೆ. 1978 ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ, ಬಟ್ 1990 ಅಮೆಂಡ್ಮೆಂಟ್ ಆಗಿದೆ. ಇದನ್ನ ಯಾಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಸೇರಿಸಿಲ್ಲ? ಅದನ್ನ ಸೇರಿಸ್ಬಿಟ್ರೆ ಬೌದ್ಧ ಧರ್ಮಕ್ಕೆ ಹೋದ್ರೂ ಕೂಡ ಮೀಸಲಾತಿ ಸಿಗುತ್ತೆ. ಹೆಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅದು ಅಲ್ಲಿ ಸರಿ ಹೋಗುತ್ತೆ. ಹಾಗಾಗಿ ಅದನ್ನ ಸೇರಿಸಿಲ್ಲ. 35 ವರ್ಷಗಳಿಂದ ಯಾಕೆ ಸೇರಿಸಿಲ್ಲ ಅಂತ ನಾವು 35 ವರ್ಷಗಳಿಂದ ಆಡಳಿತ ಮಾಡಿರತಕ್ಕಂಥ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳನ್ನ ಪ್ರಶ್ನೆ ಮಾಡಿ ನಾವು ಕೋರ್ಟಿಗೆ ಹೋಗಬೇಕಾಗಿದೆ. ಬಟ್ ಕೋರ್ಟ್ಗೆ ಹೋಗೋ ಅಗತ್ಯ ಇಲ್ಲ, ಅಮೆಂಡ್ಮೆಂಟ್ ಆಗಿದ್ರೆ ನಾವು ಇಮಿಡಿಯೇಟ್ ಆಗಿ ಟೈಪ್ ಮಾಡ್ಬಿಡ್ತೀವಿ ಅಂದ್ರೆ ಇದು ಅರ್ಧ ಗಂಟೆ ಕೆಲಸ. ಇದನ್ನ ಮಾಡಲೇಬೇಕಾಗುತ್ತೆ ಯಾವುದೇ ಸರ್ಕಾರ. ಅದನ್ನ ಖಂಡಿತ ಮಾಡಿಸೋಣ. ಇಲ್ಲಿ ತನಕ ಆಗಿಲ್ಲ. ಇದೊಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಯಾವಾಗ 1990ರಲ್ಲಿ ಅಮೆಂಡ್ಮೆಂಟ್ ಆಯಿತು ನೋಡಿ, 1990ರಲ್ಲಿ ಇಲ್ಲಿ ನೋಡ್ರಿ, ನ್ಯೂ ಡೆಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ನಿರ್ದೇಶನವನ್ನ ಕಳಿಸ್ಕೊಡ್ತದೆ. ಇದು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನ್ಯೂ ಡೆಲ್ಲಿ 20th ನವೆಂಬರ್ 1990 ಅಂದ್ರೆ ಇಮ್ಮಿಡಿಯೇಟ್ ಆಗಿ ಸಂವಿಧಾನ ತಿದ್ದುಪಡಿ ಆಗ್ತಿದ್ದಂಗೆನೆ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ, ಮಿನಿಸ್ಟ್ರಿ ಆಫ್ ವೆಲ್ಫೇರ್ ಕಲ್ಯಾಣ ಮಂತ್ರಾಲಯ ಅಲ್ಲಿಂದ 1990 ನವೆಂಬರ್ 20ಕ್ಕೆ ದ ಸೆಕ್ರೆಟರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಡೀಲಿಂಗ್ ವಿತ್ ವೆಲ್ಫೇರ್ ಆಫ್ SC/ST ಆಫ್ ಆಲ್ ಸ್ಟೇಟ್ ಗವರ್ನಮೆಂಟ್ಸ್ ಅಡ್ಮಿನಿಸ್ಟ್ರೇಷನ್ಸ್, ಇಲ್ಲಿಗೆ ಸಬ್ಜೆಕ್ಟ್ ಏನು ಅಂದ್ರೆ ರಿಮೂವಲ್ ಆಫ್ ಬಾರ್ ಆನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಕನ್ವರ್ಟ್ಸ್ ಟು ಬುದ್ಧಿಸಂ ಫ್ರಮ್ ಬೀಯಿಂಗ್ ಡೀಮ್ಡ್ ಟು ಬಿ ಮೆಂಬರ್ಸ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಕ್ಲಿಯರ್ ಕಟ್ ಆಗಿದೆ. ಇದು ನನಗೆ ಆಶ್ಚರ್ಯ ಆಗ್ತಾ ಇರೋದು, ಇದಕ್ಕೆ ಸೈನ್ ಮಾಡಿರೋ ಡೈರೆಕ್ಟರ್ BN ಶ್ರೀನಿವಾಸ್ ಅಂತ. ಇದು ಎಲ್ಲ ರಾಜ್ಯ ಸರ್ಕಾರಗಳಿಗೆ 1990ರಲ್ಲೇ ಬಂದಿದೆ. ಯಾವತ್ತು ಸಂವಿಧಾನ ತಿದ್ದುಪಡಿ ಆಯಿತೋ ಇಮ್ಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರದಿಂದ VP ಸಿಂಗ್ ಗವರ್ಮೆಂಟ್ ಇದ್ದ ಸಂದರ್ಭದಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಬರುತ್ತೆ. ಓಕೆ, ಸರ್ಟಿಫಿಕೇಟ್ ಅನ್ನ ನೀವು ಫಾರ್ಮ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನಾನು ನಿಮ್ಗೆ ತೋರಿಸ್ತೀನಿ. ಸಾರಿ, ಬಹುಶಃ ಇದು ಉಲ್ಟಾ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಇದು ಫಾರ್ಮ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್. ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗ್ತಾ ಇದೆಯಲ್ಲ, ಇದು ಇಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಂಬಂಧಪಟ್ಟಂತೆ ಏನೇನೆಲ್ಲ ಅಮೆಂಡ್ಮೆಂಟ್ಗಳಾಯ್ತು ಅನ್ನೋದನ್ನ ಟೈಪ್ ಮಾಡಬೇಕು, ಪ್ರಿಂಟ್ ಮಾಡಬೇಕು. ಇಲ್ಲಿ ನೋಡಿ, 1950 ಶುರು ಆಗುತ್ತೆ, 1978ಗೆ ಎಂಡ್ ಆಗ್ಬಿಡ್ತದೆ. 1978ಗೆ ಎಂಡ್ ಆಗ್ಬಿಡ್ತದೆ. ಇದು ದೊಡ್ಡ ತಪ್ಪಾಗಿರೋದು. ಈಗ ಇಲ್ಲಿ ಆಕ್ಟ್ ದ ಕಾನ್ಸ್ಟಿಟ್ಯೂಷನ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ಡರ್ 1990 ಅಂತ ಪ್ರಿಂಟ್ ಆಗಿದ್ರೆ ಮುಗ್ದೋಯ್ತು ಕೆಲಸ. ಇನ್ನೇನು ಗೊಂದಲ ಇಲ್ಲಿ ಇರೋದಿಲ್ಲ. ಅದಾದ್ಮೇಲೆ ತುಂಬಾ ಇದೆ. ನಾನು ರೀಸೆಂಟ್ ಆಗೂ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ 2017 ಕೂಡ, ಯಾಕೆಂದ್ರೆ ಈ ಗೊಂದಲ ಎಲ್ಲಾ ರಾಜ್ಯಗಳಲ್ಲೂ ಹಾಗೆ ಉಳಿಸ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕ. ಹಾಗಾಗಿ ಒಂದಷ್ಟು ಸಂಘಟನೆಗಳು ಸ್ಟೇಟ್ ಗವರ್ಮೆಂಟ್ ಅನ್ನ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಅನ್ನ ಆಗಾಗ ಹೋಗಿ ಕೇಳಿದ ತಕ್ಷಣ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಒಂದೊಂದು ಸರ್ಕ್ಯುಲೇಷನ್ ಅನ್ನ ಸುತ್ತೋಲೆನ ಓಡಿಸ್ತಾ ಇದ್ದಾರೆ. ಇದು ರೀಸೆಂಟ್ ಒನ್. ನನಗೆ ನಿನ್ನೆ ನಮ್ಮ ಶ್ಯಾಮ್ ಸುಂದರ್ ಸರ್, ಬೀದರ್ನ ಶ್ಯಾಮ್ ಸುಂದರ್ ಸರ್ ಕಳಿಸ್ಕೊಟ್ರು. ಇದನ್ನ ಸ್ಟಡಿ ಮಾಡಿದ್ರೆ 17/11/2017 ಕೂಡ ಮತ್ತೆ ಫ್ರೆಶ್ ಆಗಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಒಂದು ಸರ್ಕ್ಯುಲೇಷನ್ ಬರುತ್ತೆ ಟು ಸೆಕ್ರೆಟರಿ ಸೋಷಿಯಲ್ ಜಸ್ಟಿಸ್ ಆಫ್ ಸ್ಪೆಷಲ್ ಅಸಿಸ್ಟೆಂಟ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಮಹಾರಾಷ್ಟ್ರ ಮಂತ್ರಾಲಯ ಮುಂಬೈ. ಇದು ಮಹಾರಾಷ್ಟ್ರಕ್ಕೆ ಹೋಗುತ್ತೆ, ಕರ್ನಾಟಕಕ್ಕೂ ಒಂದಿದೆ. ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ಗೆಜೆಟ್ ನೋಟಿಫಿಕೇಶನ್, ಇದು ಕೂಡ 1916 ಬರುತ್ತೆ.
ಇಮ್ಮಿಡಿಯೇಟ್ ಆಗಿ ಇದು ಆಕ್ಷನ್ ಆಗಬೇಕು ಅಂತಕ್ಕಂಥದ್ದು ಇದೆ. ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹೋಗ್ಬೇಕಿದು ಅಂತಕ್ಕಂಥದ್ದು. ಆಲ್ ಮಿನಿಸ್ಟರ್ಸ್, ಡಿಪಾರ್ಟ್ಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಎಲ್ಲ ಕಡೆ ಹೋಗ್ಬೇಕಿದು ಅಂತಕ್ಕಂಥದ್ದನ್ನ 1990, ಆಮೇಲೆ 95, 2000 ಕರ್ನಾಟಕ ಸರ್ಕಾರ ನೋಡಿ. ಕರ್ನಾಟಕ ಸರ್ಕಾರವು ಕೂಡ 94ರಲ್ಲಿ ಒಂದು ಅಮೆಂಡ್ಮೆಂಟ್ ಮಾಡಿದೆ. ಅಂದ್ರೆ ಸಾರಿ, ಅಮೆಂಡ್ಮೆಂಟ್ ಅಲ್ಲ, ತಪ್ಪು ಹೇಳ್ತಾ ಇದ್ದೀನಿ ನಾನು. ಅಮೆಂಡ್ಮೆಂಟ್ ಅಲ್ಲ, ಒಂದು ಸುತ್ತೋಲೆಯನ್ನು ಹೊರಡಿಸುತ್ತೆ. ಈ ರೀತಿ ಸುತ್ತೋಲೆಯನ್ನ 1994 ಜೂನ್ 30ನೇ ತಾರೀಕು 1994 ಕರ್ನಾಟಕ ಸರ್ಕಾರದಿಂದ ಕೂಡ ಒಂದು ಸುತ್ತೋಲೆ ಬರುತ್ತೆ, ಆದೇಶ ಬರುತ್ತೆ. ಅದೇನೆಂದ್ರೆ, ಮಾನ್ಯರೇ, ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿರುವವರಿಗೆ ನೀಡುವ ಸೌಲಭ್ಯವನ್ನು ಕುರಿತು ಮೇಲ್ಕಂಡ ವಿಷಯವನ್ನು ಕುರಿತು ಉಲ್ಲೇಖಿತ ಪತ್ರಗಳ ಪ್ರತಿಯನ್ನು ತಮ್ಮ ಮಾಹಿತಿ ಹಾಗೂ ಮುಂದಿನ ಕ್ರಮಕ್ಕಾಗಿ ಲಗತ್ತಿಸಿದೆ. ಭಾರತ ಸರ್ಕಾರದ ಪತ್ರದಲ್ಲಿ ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದವರನ್ನು ಪರಿಶಿಷ್ಟ ಜಾತಿಯ ಸದಸ್ಯರು ಎಂದು ಪರಿಗಣಿಸಲು ತಿಳಿಸಿದೆ. ಅಮೆಂಡ್ಮೆಂಟ್ ಆಗಿದೆ. ಆದ್ದರಿಂದ ತಾವು ಈ ವಿಚಾರವಾಗಿ ಜಿಲ್ಲೆಯಲ್ಲಿನ ಎಲ್ಲಾ ತಹಸೀಲ್ದಾರ್ಗಳಿಗೆ ನೋಡಿ, ಜಿಲ್ಲೆಯ ಎಲ್ಲಾ ತಹಸೀಲ್ದಾರ್ಗಳಿಗೆ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿದ್ದಂಥ ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದವರಿಗೆ ಪರಿಶಿಷ್ಟ ಜಾತಿಯ ಪತ್ರ ನೀಡಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ, ಪರಿಶಿಷ್ಟ ಜಾತಿಯ ಮೀಸಲಾತಿಯಲ್ಲಿ ಶೈಕ್ಷಣಿಕ ಮತ್ತು ನೇಮಕಾತಿಯಲ್ಲಿ ಮೀಸಲಾತಿ ನೀಡಲು ಹಾಗೂ ಎಲ್ಲಾ ಜಿಲ್ಲೆಯ ಇತರ ಅಧಿಕಾರಿಗಳಿಗೆ ವಿಶೇಷ ಘಟಕ ಯೋಜನೆ ಹಾಗೂ ಇತರ ಯೋಜನೆ ಅಡಿ ಪರಿಶಿಷ್ಟ ಜಾತಿಗಿರುವ ಮೀಸಲಾತಿ ಸೌಲಭ್ಯ ಒದಗಿಸಲು ಸೂಚನೆ ನೀಡುವಂತೆ ಕೋರಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. ಯಾರಿಗೋಗಿದೆ ಈ ಲೆಟರು? ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಎಲ್ಲಾ ಜಿಲ್ಲೆಯ ಸಮಾಜ ಕಲ್ಯಾಣಾಧಿಕಾರಿಗಳು, ಎಲ್ಲಾ ತಹಸೀಲ್ದಾರ್ಗಳು, ಎಲ್ಲ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಇಷ್ಟಕ್ಕೂ 1994ರಲ್ಲೇ ಎಲ್ಲಾ ಡಿಸಿಗಳಿಗೆ, ಎಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ, ತಹಸೀಲ್ದಾರ್ಗಳಿಗೆ 1994ರಲ್ಲೇ ಹೋಗಿದೆ. ಆದ್ರೂ ಕೂಡ ನಮ್ಮ ಕೈಗೆ ಇನ್ನು ಮೀಸಲಾತಿ ಸಿಗುತ್ತಾ ಸಿಗಲ್ವಾ, ಇದು ಹೋಗ್ಬೇಕಾ ಬೇಡವಾ, ಏನೇನಾಗ್ಬಿಡ್ತದೋ ಏನೇನಾಗ್ಬಿಡಲ್ವೋ ಅಂತ ಭಯವನ್ನ ಇಟ್ಟಿದ್ದಾರೆ. ಇದು ಭಾರತ ಸರ್ಕಾರದ ಪತ್ರ ಸಂಖ್ಯೆ 12/01/16/28/90 1990 ಆಕ್ಟ್ ನೇ ಎಲ್ಲ ಕಡೆ ಮೆನ್ಷನ್ ಮಾಡಲಾಗಿದೆ. ಮತ್ತೆ 2000ದಲ್ಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶನಾಲಯ ನೋಡಿ 2000 ಕೂಡ ಮತ್ತೆ ಸೇಮ್ ಬೌದ್ಧ ಧರ್ಮ ಸ್ವೀಕರಿಸಿದ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟಿನ ಜನರಿಗೆ ಜಾತಿ ಪ್ರಮಾಣ ಪತ್ರ ನೀಡುವ ಬಗ್ಗೆ ತುಂಬಾ ಜನ ಗೊಂದಲ ಇದೆ. ಎಸ್ಸಿಗಳಿಗೆ ಮಾತ್ರ ಇದೆ, ಎಸ್ಟಿಗಳಿಗೂ ಇದೆಯಾ? ಇಲ್ಲ. ಇಲ್ಲಿ ನನಗೆ ಈ ವಿಚಾರದಲ್ಲಿ ನೋಡಿ, ಇವತ್ತು ಬುದ್ಧ ಧರ್ಮವನ್ನು ಅನುಸರಣೆ ಮಾಡ್ತಾ ಇರತಕ್ಕಂಥ ಎಸ್ಸಿಗಳಲ್ಲಿ 101 ಜಾತಿಗಳಲ್ಲೂ ಇದ್ದಾರೆ. ಬಾಬಾ ಸಾಹೇಬ್ರನ್ನ ಒಪ್ಕೊಂಡಿರ್ತಕ್ಕಂಥವ್ರು ಮತ್ತು ಬುದ್ಧತ್ವವನ್ನು ಅನುಸರಣೆ ಮಾಡ್ತಾ ಇರತಕ್ಕಂಥವ್ರು. ಅಟ್ ದ ಸೇಮ್ ಟೈಮ್ ಶೆಡ್ಯೂಲ್ ಟ್ರೈಬಲ್ಲೂ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಒಬಿಸಿಗಳಲ್ಲೂ ಇದ್ದಾರೆ. ಆದರೆ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿರುವಾಗ ಸಂವಿಧಾನದಲ್ಲಿ ಪ್ರತಿಯೊಂದು ಹಕ್ಕುಗಳನ್ನ ಬರೀ ಎಸ್ಸಿಗಳಿಗೆ ಕೊಟ್ಟು ಎಸ್ಟಿಗಳಿಗೆ ಬಿಟ್ಟಿರ್ತಕ್ಕಂಥ ಯಾವ ಉದಾಹರಣೆನೂ ಇಲ್ಲ. ನೀವು ನೋಡ್ಕೊಬನ್ನಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ಪ್ರತಿಯೊಂದು ಸಾಮಾಜಿಕವಾಗಿ. ಅಟ್ರಾಸಿಟಿ ಆಕ್ಟ್ SC ST, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ SC STಗಳಿಗೆ, ಬರೀ ಎಸ್ಸಿಗಳಿಗೆ ಅಂತ ಯಾವುದೂ ಮಾಡಿಲ್ಲ. ರಾಜಕೀಯ SC ST ಜೊತೆಗೆ ರಾಜಕೀಯವಾಗಿ ಮೀಸಲಾತಿ, ಪ್ರತಿ ಔದ್ಯೋಗಿಕ SC STಗಳಿಗೆ, ಪ್ರತಿಯೊಂದನ್ನು SC STಗಳಿಗೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ವಿಚಾರದಲ್ಲಿ 1990 ಅಮೆಂಡ್ಮೆಂಟ್ ಅಲ್ಲಿ ಬರೀ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಮಾತ್ರ ಮಾಡಲಾಗಿದೆ. ಇದು ಕೂಡ ಒಂದು ನಮ್ಮ ಧಮ್ಮಕ್ಕೆ, ಅಂದ್ರೆ ಬುದ್ಧ ಧಮ್ಮ ಶೆಡ್ಯೂಲ್ ಕ್ಯಾಸ್ಟ್ ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತ ರೀತಿಯಲ್ಲಿ ಮಾಡಿರ್ತಕ್ಕಂಥ ಹುನ್ನಾರಗಳಲ್ಲೊಂದು. ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನ ನಾವು ಚಾಲೆಂಜ್ ಮಾಡಬಹುದು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಖಂಡಿತ ಈಗೇನು ಫೆಸಿಲಿಟಿ ಇದೆಯೋ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ, ಅದು ಶೆಡ್ಯೂಲ್ ಟ್ರೈಬ್ವರೆಗೂ ತಲುಪಿಸುವಂತ ಕೆಲಸವನ್ನ ನಾವು ಮಾಡಬಹುದು. ಅದಕ್ಕೆ ಆಧಾರಗಳು ನಮ್ಮ ಹತ್ರ ಸಾಕಷ್ಟು ಇದೆ. ಇದು 2000ದಲ್ಲಿ ಬಂದಿರತಕ್ಕಂಥ ಅಧಿಸೂಚನೆ ಬಂಧುಗಳೇ. 2013ರಲ್ಲೂ ಕೂಡ ಬಂದಿದೆ. ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತೇನೆ ನೋಡಿ, ಇಂಗ್ಲಿಷಲ್ಲಿದೆ, ಇದು ಕರ್ನಾಟಕ ಸರ್ಕಾರದ್ದೇ, ಇಂಗ್ಲಿಷಲ್ಲಿದೆ, ಇದು ಕನ್ನಡದಲ್ಲಿದೆ. 2013ರಲ್ಲೂ ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವ ಕುರಿತು ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರಿವರ ಮುಖಾಂತರ ಹಿಂಗೆಲ್ಲ ಆಗಿದೆ. ಕೊಡಬೇಕು, ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು, ಬೌದ್ಧ ಧರ್ಮ ಅಂತ ನಮೂದಿಸಕ್ಕೆ ಕೈಗೊಳ್ಳಬೇಕು, ಸೂಚನೆ ನೀಡಲಾಗಿದೆ ಅಂದ್ರೂ ಯಾವ ತಹಸೀಲ್ದಾರು ಕೊಡ್ತಾ ಇಲ್ಲ, ಯಾವ ಶಾಲೆಗಳಲ್ಲೂ ಬೌದ್ಧರು ಅಂತ ಬರ್ಕೊಳ್ಳಿ ಅಂದ್ರೆ ಬರ್ಕೊಡ್ತಾ ಇಲ್ಲ. ಸೊ ಇದು ಸರ್ಕಾರಗಳು ಮಾಡಿರ್ತಕ್ಕಂಥ ಮೋಸ. ಇದನ್ನ ಪ್ರಶ್ನೆ ಮಾಡಬೇಕು. 35 ವರ್ಷಗಳಿಂದ ಕೇಳ್ತಾನೆ ಇದೀವಿ ಅಂದ್ರೆ ಇದೊಂಥರ ಅವಮಾನ ಇದು. ಬಾಬಾ ಸಾಹೇಬ್ ಹೇಳಿದಾಗೆ ನಾವೇ ಸರ್ಕಾರ ಆಗ್ಬಿಟ್ಟಿದ್ರೆ ಇದನ್ನ ಒಂದು 5 ನಿಮಿಷದಲ್ಲಿ ಮಾಡ್ಬಿಡಬಹುದಾಗಿತ್ತು. ಬಟ್ ಆಳುವ ಸರ್ಕಾರವನ್ನ ಬೇರೆಯವ್ರನ್ನ ಆಯ್ಕೆ ಮಾಡಿ, ಇದು ಅಂಬೇಡ್ಕರ್ ಅವರ ಪರ ಸರ್ಕಾರ, ಇದು ದಲಿತರ ಪರ ಸರ್ಕಾರ, ಇವರು ದಲಿತರ ಪರ ಮಂತ್ರಿಗಳು, ಇವರು ದಲಿತರ ಪರ ಮುಖ್ಯಮಂತ್ರಿಗಳು, ಇವರು ಸಂವಿಧಾನ ಪರ ಅಂತ ನಾವು ಭಾಷಣ ಮಾಡ್ಕೊಂಡು
ನಾವು ಭಿಕ್ಷೆ ಬೇಡ್ಕೊಂಡು ನಿಂತಿದ್ದೀವಿ. ಆದೇಶ ಆಗಿದ್ರೂ ಕೂಡ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದ್ರೂ ಕೂಡ ನಿಮ್ಮದೇ ಕೇಂದ್ರ ಸರ್ಕಾರ, ನಿಮ್ಮದೇ ರಾಜ್ಯ ಸರ್ಕಾರ 10 ಸಲ ಸುತ್ತೋಲೆ ಹೊರಡಿಸಿದ್ರು ಕೂಡ ಯಾಕೆ ಇಲ್ಲಿ ಇದು ಗೊಂದಲಾಗಿ ಕಗ್ಗಂಟಾಗಿ ಕೂತಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತಿನ ಮುಖ್ಯಮಂತ್ರಿಗಳಿಗೆ, ಇವತ್ತಿನ ಸಮಾಜ ಕಲ್ಯಾಣ ಇಲಾಖೆಗೆ, ಇವತ್ತಿನ ಕಂದಾಯ ಮಂತ್ರಿಗಳಿಗೆ ನಾವು ಕೇಳಲೇಬೇಕಾಗಿದೆ. ಕೇಳೋಣ, ಅದನ್ನ ಖಂಡಿತ ಅದು ಸಾಧ್ಯ ಆಗುತ್ತೆ ಬಂಧುಗಳೇ. ಅಂದ್ರೆ ಆತಂಕಕ್ಕೆ ಒಳಗಾಗುವ ಅಗತ್ಯ ಇಲ್ಲ. ನಮಗೆ ಸಂವಿಧಾನದ ತಿದ್ದುಪಡಿ ಇದೆ, ಕೇಂದ್ರ ಸರ್ಕಾರದ ಸುತ್ತೋಲೆ ಇದೆ, ರಾಜ್ಯ ಸರ್ಕಾರದ ಸುತ್ತೋಲೆ ಇದೆ. ಇದನ್ನ ನಾವು ದಯಮಾಡಿ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಟ್ಟಾರೆ ಇನ್ನು ಅನೇಕ ಇದಿದೆ. ಕಲಬುರಗಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮೂಲಕ ಹೊರಟಂತ 2018ರಲ್ಲಿ ಹೊರಟಂತದ್ದು, ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಪಡೆಯುವಾಗ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆದ್ರೆ ಬರ್ಕೋಬೇಕು ಅಂತಕ್ಕಂಥದ್ದು. ನೋಡ್ರಿ, ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ 2018ರಲ್ಲಿ ಬಂದಿದೆ. ಮತ್ತೆ SSP ಲಾಗಿನ್ ನಲ್ಲಿ ಅಳವಡಿಸಬೇಕು ಇದನ್ನ, 101 ಜಾತಿಗಳನ್ನ ಕಂಪ್ಯೂಟರ್ನ SSP ಲಾಗಿನ್ ನಲ್ಲಿ. ಯಾಕಂದ್ರೆ ಕ್ಯಾಟ್ ಸರ್ಟಿಫಿಕೇಟ್ ಇಲ್ಲದೆ ಅವ್ರಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಬೌದ್ಧರು ಅಂತ ಬರೆಸಿರೋರಿಗೆ. ಇದು ಕೂಡ ಒಂದು ಸುತ್ತೋಲೆ ಆಗಿದೆ. ಎಲ್ಲವೂ ಕೂಡ ಬಹಳ ಸಂವಿಧಾನ ಬದ್ಧವಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನ ಅನಾಥರನ್ನಾಗಿ ಮಾಡಿಲ್ಲ. ಸೊ ಹಾಗಾಗಿ ನಾವು ತುಂಬಾ ಆತಂಕಕ್ಕೆ, ಗೊಂದಲಕ್ಕೆ ಒಳಗಾಗ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದು. ಬಂಧುಗಳೇ, ಇಷ್ಟೆಲ್ಲ ಆದ್ಮೇಲೆ ಕೆಲವು ಪ್ರಶ್ನೆಗಳನ್ನ ನನಗೆ ಕೇಳಿದ್ರು. ಬಾಬಾ ಸಾಹೇಬ್ರ ಬಗ್ಗೆ ಅಭಿಮಾನ ಇರತಕ್ಕಂಥವ್ರು, ಬುದ್ಧ ಧರ್ಮದಲ್ಲಿ ಆಸಕ್ತಿ ಇರತಕ್ಕಂಥವರು ಕೂಡ, OBCಗಳು ಅಥವಾ ಇತರೆ ಸಮುದಾಯದವರು ಕೂಡ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸಬಹುದಾ ಅಂತ. ಖಂಡಿತ ಧಾರ್ಮಿಕ ಸ್ವಾತಂತ್ರ್ಯ ನಮ್ಗೆ ಇರೋದ್ರಿಂದ ಯಾರು ಬೇಕಾದ್ರೂ ಬೌದ್ಧ ಅಂತ ಬರೆಸ್ಕೋಬಹುದು ಧರ್ಮದ ಕಾಲಮಲ್ಲಿ. ಅದಕ್ಕೆ ಅವಕಾಶ ಇದೆ. ಅದು ಅವರವರ ವೈಯಕ್ತಿಕವಾದಂಥ ಇಚ್ಛೆ. ಮತ್ತು ಕೆಲವರು ಹೇಳಿದರೆ ಒಂದು ಮಾದರಿ ನಮೂನೆಯನ್ನ ತುಂಬಿ ಕಳಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಖಂಡಿತ ಸಹೋದರರು, ಈಗಾಗಲೇ ಸಹೋದರ ಭಾಸ್ಕರ್ ವಿಟ್ಲ ಅವರು, ನಾನು ಭಾಸ್ಕರ್ ವಿಟ್ಲ ಅವರಿಗೆ ಈ ಲೈವಲ್ಲೇ ಹೇಳಬೇಕು, ಅವ್ರ ಬಗ್ಗೆ ಬಹಳ ಅದ್ಭುತವಾದಂಥ ಕೆಲಸವನ್ನ ಮಾಡಿದ್ದಾರೆ. ಈಗಷ್ಟೇ ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ಹೇಗೆ ನಿಮ್ಮ ಮನೆಗೆ ಬಂದಾಗ ನೀವು ಹೇಗೆ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಫಿಲಪ್ ಮಾಡಬೇಕು, ಹೇಗೆ ಅಕಸ್ಮಾತ್ ನನಗೆ SC ಅಂತಕ್ಕಂದ್ರೆ ನಾನು ಫಿಲಪ್ ಮಾಡಬೇಕು ಅಂದ್ರೆ ಹೌದು, ಅದಕ್ಕೂ ಹೇಗೆ ಅವಕಾಶ ಇದೆ ಅಂತಕ್ಕಂಥದ್ದನ್ನ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಒಂದು PPT ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ನಾನು ಕೂಡ ಅದನ್ನ ಹಾಕ್ತೀನಿ, ದಯವಿಟ್ಟು ಅದನ್ನ ಗಮನಿಸ್ರಿ. ಮಾದರಿ ನಮೂನೆಯನ್ನ ತುಂಬಿ ಕಳಿಸ್ತಕ್ಕಂಥ ಪ್ರಕ್ರಿಯೆಯನ್ನ ಭಾಸ್ಕರ್ ವಿಟ್ಲ ಅವರು ಮಾಡಿದ್ದಾರೆ. ಭಾಸ್ಕರ್ ವಿಟ್ಲ ಅವರು ಶೆಡ್ಯೂಲ್ ಟ್ರೈಬ್. ಅವರು ಸಂಪೂರ್ಣವಾಗಿ ಬೌದ್ಧ ಧರ್ಮಕ್ಕೆ ಬಂದು 2A ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ತಮ್ಮ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಬಹಳ ಸ್ವಾಭಿಮಾನದ ಜೀವನವನ್ನು ಅವರು ನಡೆಸ್ತಾ ಇದ್ದಾರೆ. ನಮಗೆಲ್ಲ ಅವರು ಮಾದರಿ. ಅವರು ಒಂದು PPTಯನ್ನು ಮಾಡಿ ಒಂದು ಮಾದರಿ ನಮೂನೆಯನ್ನು ತುಂಬಿ ಕಳಿಸಿದ್ದಾರೆ. ನಾನು ಶೇರ್ ಮಾಡ್ತೀನಿ, ದಯವಿಟ್ಟು ಅದನ್ನ ಹೆಚ್ಚು ಜನಕ್ಕೆ ಶೇರ್ ಮಾಡ್ರಿ. ಮತ್ತು ಕೆಲವು ಸಹೋದರರು, ಶಾಲೆಯಲ್ಲಿ ನಾವು ದಾಖಲಾತಿನಲ್ಲಿ ಬದಲಾವಣೆ ಮಾಡ್ಕೋಬಹುದಾ ಅಂದ್ರೆ ಈಗ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಈಗ ಆಲ್ರೆಡಿ ನಮ್ಮ ಶಾಲೆಗಳಲ್ಲಿ ಮತ್ತೆ ಇದು ಎಷ್ಟೋ ಜನ ಶಿಕ್ಷಕರು ಮಾಡಿರ್ತಕ್ಕಂಥ ಅಪರಾಧ ಬಂಧುಗಳೇ. ಯಾಕೆಂದ್ರೆ 35 ವರ್ಷಗಳಿಂದ ಕರ್ನಾಟಕದಲ್ಲಿ ಬುದ್ಧ ಧರ್ಮವನ್ನು ಅನುಸರಣೆ ಮಾಡ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಸೆನ್ಸಸ್ ಬಂದಾಗ ಎಷ್ಟೋ ಜನ ಟೀಚರ್ಸ್ಗಳು, ನಾನು ಟೀಚರ್ಸ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ, ಶಿಕ್ಷಕರು ತಾವೆಲ್ಲರೂ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಬೀದಿಗೆ ಹೋಗ್ತಿದ್ದಂಗೆನೆ ನೀವು ಜಾತಿಯನ್ನ ಕೇಳ್ಕೊಂಡು ಅಥವಾ ಉಪಜಾತಿಯನ್ನ ಕೇಳ್ಕೊಂಡು ಫಿಲಪ್ ಮಾಡ್ಕೊಳ್ತೀರಿ. ಧರ್ಮದ ಕಾಲಮಲ್ಲಿ ನೀವು ಆಟೋಮೆಟಿಕ್ ಆಗಿ ಹಿಂದೂ ಅಂತ ಬರ್ಕೊಬಿಡ್ತಾ ಇದ್ರಿ. ಅದನ್ನ ದಯವಿಟ್ಟು ಮಾಡಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೀವು ಕೇಳ್ರಿ, ಅವ್ರನ್ನ ಕೇಳ್ಕೊಳ್ರಿ, ಯಾವ ಧರ್ಮಕ್ಕೆ ಸೇರಿದವ್ರು ನೀವು ಅಂತ. ಯಾಕೆಂದ್ರೆ ಒಂದೊಂದು ಮನೇಲಿ ಒಬ್ಬರಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ಅಂಬೇಡ್ಕರ್ ಸಂಘ ಇದೆ. ಪ್ರತಿ ಗ್ರಾಮದಲ್ಲೂ ಇತರೆ ಸಮುದಾಯಗಳು ಕೂಡ ಬಾಬಾ ಸಾಹೇಬ್ರನ್ನ ಬುದ್ಧರನ್ನ ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಒಂದ್ ಮನೇಲಿ ಒಬ್ಬರು ಸಿಗ್ಲಿ, ಒಂದೇ ಕುಟುಂಬ ಸಿಗ್ಲಿ, ಬೇರೆ ಸಮುದಾಯ ಅವ್ರ ಹತ್ರ ಕೇಳ್ಕೊಂಡು ಬರ್ಕೊಳ್ರಿ. ನೀವೇ ಬೈ ಡಿಫಾಲ್ಟ್ ದಯಮಾಡಿ ಬರ್ಕೋಬಿಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಎಷ್ಟೋ ಪ್ರಮಾದಗಳು ಹಿಂಗೆ ಆಗಿದೆ. ಈಗ ನಾವೆಲ್ಲ ಶಾಲೆ ಸೇರ್ಬೇಕಾದ್ರೆ ನಮ್ಮ ಶಾಲಾ ದಾಖಲಾತಿಗಳಲ್ಲೂ ಜಾತಿಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಜಾಂಬವ ಅಥವಾ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಯಾವುದೋ ಒಂದು ಹೆಸರು ಬರ್ಸಿ ಧರ್ಮದ ಕಾಲಮಲ್ಲಿ ಹಿಂದೂ. ನಮ್ಮ ತಂದೆ ತಾಯಿಗಳಿಗೆ ಹಿಂದೂ ಅಂತಾನೆ ಗೊತ್ತಿಲ್ಲ ಪಾಪ. ನಮ್ಮ ತಾತ ಅಜ್ಜಿಗಂತೂ ಹಿಂದೂ ಅಂತ ಗೊತ್ತಿಲ್ಲ. ನಮ್ಮ ತಾತ ಅಜ್ಜಿ ಕಾಲದಲ್ಲಿ ಅವ್ರ ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ, ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ ಅವ್ರ ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ಖಂಡಿತ ಅವರು ಹಿಂದೂ ಅಂತ ಡಿಕ್ಲೇರ್ ಮಾಡ್ಕೊಂಡ್ರೆ, ಯಾಕಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ತಾವೇ ಬರ್ಕೋಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅವಾಗಿತ್ತೇನೋ, ಈಗ ಜನ ಪ್ರಬುದ್ಧರಾಗಿದ್ದಾರೆ, ಪರಿವರ್ತನೆ ಆಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರಿಗೆ ಬಹಳ ಏನೋ ವಿಚಾರಗಳು ಗೊತ್ತಾಗಿದೆ. ಹಾಗಾಗಿ ದಯವಿಟ್ಟು ಶಾಲೆಯ ಶಿಕ್ಷಕ ಬಾಂಧವರು ದಯಮಾಡಿ ಕೇಳಿ ಬರ್ಕೊಳ್ರಿ. ಮತ್ತು 2000 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಅಂಬೇಡ್ಕರ್ವಾದಿ ಬಂಧುಗಳು ದಯಮಾಡಿ ಒಂದು ಟೀಮ್ ಮಾಡ್ಕೊಳ್ರಿ. ಟೀಮ್ ಮಾಡ್ಕೊಂಡು ನೀವೇ ಬಂದಂತ ಶಿಕ್ಷಕರನ್ನ ಮನೆಗಳಿಗೆ ಕರ್ಕೊಂಡೋಗಿ ಬರ್ಸ್ರಿ, ಅವ್ರಿಗೆ ಹೇಳಿ ಬರ್ಸ್ರಿ. ಅದಕ್ಕೆ ಮುಂಚೆ ಒಂದಷ್ಟು ಅವೇರ್ನೆಸ್ ಅನ್ನ ತನ್ರಿ.
ಯಾಕೆ ಇದರ ಅಗತ್ಯ ಇದೆ ಅಂತ ನೀವು ಬಿಡಿಸಿ ಹೇಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾಭಿಮಾನದ ಜೀವನಕ್ಕೋಸ್ಕರ ನಮ್ಗೆ ತೋರಿಸಿರ್ತಕ್ಕಂಥ ಮಾರ್ಗ ಇದು. ನಿಮ್ಮ ಸವಲತ್ತುಗಳಿಗೆ ಮೀಸಲಾತಿಗೆ ಏನು ತೊಂದರೆ ಆಗಲ್ಲ ಅಂತಕ್ಕಂಥದ್ದನ್ನ ದಯವಿಟ್ಟು ಅವರಿಗೆ ಅರ್ಥ ಮಾಡಿಸಿ ಅಂತ ನಾನು ಎಲ್ಲ ಅಂಬೇಡ್ಕರ್ ಸಂಘಟನೆಗಳಿಗೆ, ಯುವ ಸಂಘಟನೆಗಳಿಗೆ, ಪ್ರತಿ ಗ್ರಾಮದ, ಪ್ರತಿ ತಾಲೂಕಿನ ಎಲ್ಲ ಬಂಧುಗಳಲ್ಲಿ ಸಂಘಟನೆ ತರಬೇಡ್ರಿ, ಪಕ್ಷ ತರಬೇಡ್ರಿ, ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ ಎಲ್ಲರೂ ಕೂಡ ಇದನ್ನ ಬಹಳ ಸ್ವಪ್ರೇರಣೆಯಿಂದ ದಯವಿಟ್ಟು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಾಲೆಯ ದಾಖಲಾತಿಯಲ್ಲೂ ಕೂಡ ಬದಲಾವಣೆ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಸರ್ಕಾರ ಅದನ್ನ ಮಾಡಬೇಕು. ಈಗ ನಾಡಿದ್ದು ನಾವು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಭೇಟಿ ಮಾಡುವಂತ ಒಂದು ಪ್ಲಾನ್ ಅನ್ನ ನಮ್ಮ ಕರ್ನಾಟಕ ರಾಜ್ಯದ ಹಿರಿಯ ಮುಖಂಡರುಗಳು, ಬೌದ್ಧ ಬಿಕ್ಕುಗಳು ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಜೊತೆಗೆ ಹೋಗಿ ಅದನ್ನ ತಮಗೆ ಮುಟ್ಟಿಸ್ತೀವಿ. ಮತ್ತೆ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ಈಗ ಏನಂತ ಬರೆಸಬೇಕು? ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸ್ಬಿಡ್ತೀವಿ, ಜಾತಿ ಕಾಲಮಲ್ಲಿ ಏನ್ ಬರೆಸಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಬಂಧುಗಳೇ, ನಮಗೆ 3 ಆಪ್ಷನ್ ಇದೆ. ಒಂದು, ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರೆಸಿ, ಜಾತಿ ಕಾಲಮಲ್ಲಿ SC ಅಂತ ಬರೆಸಿ, ಉಪಜಾತಿ ಕಾಲಮಲ್ಲಿ 101 ಜಾತಿಗಳ ಹೆಸರನ್ನ ಬರೆಸ್ಕೊಳ್ಳೋದು ಒಂದು ಆಪ್ಷನ್. ಆದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗ ಅಲ್ಲ. ಬೆಸ್ಟ್ ಆಪ್ಷನ್ ಯಾವುದು ಅಂದ್ರೆ, ದಿ ಬೆಸ್ಟ್ ಆಪ್ಷನ್ ಯಾವುದು ಅಂದ್ರೆ, ಬಾಬಾ ಸಾಹೇಬರ ಆಶಯದ ಪ್ರಕಾರ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸಿ, ಜಾತಿ ಕಾಲಮಲ್ಲೂ ಕೂಡ ಬೌದ್ಧ ಅಂತ ಬರೆಸಿ, ಉಪಜಾತಿ ಕಾಲಮಲ್ಲೂ ಬೌದ್ಧ ಅಂತ ಬರೆಸೋದು ದಿ ಬೆಸ್ಟ್ ಮಾರ್ಗ. ಆಗ ಬರೆದ್ರೆ 2A ಅಡಿನಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಸಿಗ್ತಕ್ಕಂಥ 2A ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ಳುವಂತಹ ಅವಕಾಶ ಇರ್ತದೆ. ಆ ಅವಕಾಶ ಸುಲಭ ಆಗೋ ರೀತಿಯಲ್ಲಿ ಖಂಡಿತ ಈ ಸರ್ಕಾರವನ್ನು ನಾವು ಮಾತಾಡಿ ಅದನ್ನೆಲ್ಲ ನಿಮ್ಮ ಜವಾಬ್ದಾರಿ ಅದನ್ನು ಮಾಡಿಸಬೇಕು. ಅದು ಮಾಡಲೇಬೇಕು. ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರೇ ಕೂತಿರ್ಲಿ, ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾರೇ ಆಗಿರಲಿ, ಅಥವಾ ಕಂದಾಯ ಸಚಿವರು ಯಾರೇ ಆಗಿರಲಿ, ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿನೋ ಅಥವಾ ಏನು ಕಮಿಷನರ್ ಯಾರೇ ಕೂತಿದ್ರು ಮಾಡಲೇಬೇಕು. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಿದೆ. ಸರ್ಕಾರಗಳ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸುತ್ತೋಲೆ ಇದೆ. ಅದನ್ನು ಮಾಡಿಲ್ಲ. ಅದನ್ನ ಯಾಕೆ ಮಾಡಿಲ್ಲ ಪಾಪ, ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ, ಅಥವಾ ನಾವು ಫಾಲೋ ಅಪ್ ಮಾಡಿಲ್ವೋ ಏನೋ, ಇಷ್ಟು ದಿನ ಆಗೋಗಿದೆ. ಖಂಡಿತ ಮುಂದೆ ಅದು ಮಾಡುವಾಗ 2A ಸರ್ಟಿಫಿಕೇಟ್ ಸಿಗುತ್ತೆ. ಧರ್ಮದಲ್ಲೂ ಬೌದ್ಧ, ಜಾತಿಯಲ್ಲೂ ಬೌದ್ಧ, ಉಪಜಾತಿಯಲ್ಲೂ ಬೌದ್ಧ ಅಂತ ಮಾಡೋದ್ರ ಮೂಲಕ 2A ಸರ್ಟಿಫಿಕೇಟ್ ಸುಲಭವಾಗಿ ಸಿಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅದಕ್ಕೊಂದು ದಾರಿಯನ್ನು ಹುಡುಕೋಬೇಕಾಗಿದೆ. ಅದು ಸಾಧ್ಯ ಆಗುತ್ತೆ. ಮೂರನೇದೇನಂದ್ರೆ, ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸಿ, ಜಾತಿ ಕಾಲಮಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಬರೆಸಿ, ಉಪಜಾತಿ ಕಾಲಮಲ್ಲಿ 101 ಜಾತಿಗಳಲ್ಲಿ ಯಾವುದಿದೆ ಅದನ್ನ ಬರೆಸ್ಕೊಳ್ತಕ್ಕಂಥದ್ದು. ಹಿಂಗ್ ಬರೆಸ್ಕೊಳ್ಳೋದ್ರ ಮೂಲಕ ಬೌದ್ಧ ಧರ್ಮಕ್ಕೆ ಯಾಕೆ ಜಾತಿ ತರ್ತೀರಿ ಅಂತ ಕೆಲವರು ಮಾತಾಡ್ತಾರೆ. ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದ್ರೆ, ನೋಡಿ, ನಿಮಗೆ ಕೆಲವ್ರಿಗೆ ಜಾತಿ ಹೇಳಕ್ ನನಗಿಷ್ಟ ಇಲ್ಲ, ಉಪಜಾತಿ ಹೇಳಕ್ ನನಗಿಷ್ಟ ಇಲ್ಲ, ನಾನು ಬೌದ್ಧ ಬೌದ್ಧ ಬೌದ್ಧ, ಪ್ಲೀಸ್ ಗೋ ಹೆಡ್, ಅದನ್ನ ಮಾಡಿ. ಆದರೆ ಕೆಲವರಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಡಿನಲ್ಲಿ ಬರ್ತಕ್ಕಂಥ ಏನು ಅವಕಾಶಗಳಿದೆಯೋ, ಶೈಕ್ಷಣಿಕ, ಏನು ಔದ್ಯೋಗಿಕ ಮತ್ತು ರಾಜಕೀಯ ಅವಕಾಶಗಳಿದೆಯೋ ಅದು ನನಗೆ ಬೇಕು. ನನ್ನ ಮೊದಲನೇ ತಲೆಮಾರು, ನಾನು ನಮ್ಮ ತಂದೆ ಯಾವುದೂ ತಗೊಂಡಿಲ್ಲ. ಆರ್ಥಿಕವಾಗಿ ನಾನು ಸಬಲೀಕರಣವನ್ನು ಹೊಂದಿಲ್ಲ. ನಾನು ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರ್ಕೊಂಡು, ಜಾತಿ ಕಾಲಮಲ್ಲಿ SC ಅಥವಾ ಬೇರೆ ಉಪಜಾತಿ ಕಾಲಮಲ್ಲಿ ಬರ್ಕೊಂಡು, ನಾನು ಸಾಂವಿಧಾನಿಕವಾಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಸಿಗುವಂತಹ ಸೌಕರ್ಯವನ್ನು ಪಡ್ಕೊಳ್ತೀನಿ. ಬಟ್ ಧಮ್ಮವನ್ನು ನಾನು ಅನುಸರಣೆ ಮಾಡ್ತೀವಿ ಎಂದವ್ರಿಗೆ ದಯವಿಟ್ಟು ಮೊದಲನೇ ಬೌದ್ಧ ಬೌದ್ಧ ಅಂತಾನೆ ಬರ್ಕೊಳ್ಳಿ ಅನ್ನೋರು ಟೀಕೆ ಮಾಡಬೇಡ್ರಿ. ಇವರು ಅವ್ರನ್ನ ಟೀಕೆ ಮಾಡಬೇಡ್ರಿ. ಬರೀ ಬೌದ್ಧ ಬೌದ್ಧ ಅಂತ ಬರ್ಕೊಬಿಟ್ರಿ ಹೆಂಗಾಗುತ್ತೆ, ನೀವಂತೂ ಶ್ರೀಮಂತರಾಗಿದ್ರಿ ಕಣಪ್ಪ, ಬಹಳ ಚೆನ್ನಾಗಿದ್ದೀರಿ, ಅದಕ್ಕೆ ನೀವು ಹಂಗೆ ಬರ್ಕೊಳ್ತೀರಿ, ನಮ್ಗೆ ಇನ್ನೂ ಏನು ಫೆಸಿಲಿಟಿನೇ ಸಿಕ್ಕಿಲ್ಲ ಅಂತ ನೀವು ಅವ್ರನ್ನ ಟೀಕೆ ಮಾಡೋದು ಬೇಡ, ಅವರು ಇವ್ರನ್ನೂ ಟೀಕೆ ಮಾಡೋದು ಬೇಡ. ಅವಕಾಶ ಇದೆಯಲ್ಲ, ಬಟ್ ಬೌದ್ಧರ ಸಂಖ್ಯೆ ಹೆಚ್ಚಾಗುತ್ತಲ್ಲ. ಸೊ ಆರಂಭದಲ್ಲಿ ಹೇಳಿದ್ದೀನಿ ನಾನು, ಹೊಟ್ಟೆ ತುಂಬಿಸ್ಕೊಳ್ಳೋದಷ್ಟೇ ಮುಖ್ಯ ಅಲ್ಲ, ಆದ್ಯತೆ ಕೊಡಬೇಕು ನಾವು ಸ್ವಾಭಿಮಾನದ ಬದುಕಿಗೆ ಅಂತ. ಆದ್ರೆ ಕೆಲವ್ರಿಗೆ ಹೊಟ್ಟೆನೂ ತುಂಬಬೇಕು, ಸ್ವಾಭಿಮಾನದ ಬದುಕು ಬೇಕು ಅಂದವ್ರಿಗೆ ಖಂಡಿತ ಅವಕಾಶ ಇದೆ. ಮೊದಲನೇ ತಲೆಮಾರಂಗಾಗುತ್ತೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಹಾಗಾಗಿ ಈ ಬೌದ್ಧ ಧರ್ಮದಲ್ಲಿ ಜಾತಿ ತರಬೇಡ್ರಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ರ ಆರಂಭದಲ್ಲಿ ಹೇಳ್ತಾರಲ್ಲ, ಇದು ಮನುವಾದಿಗಳು ಸೃಷ್ಟಿ ಮಾಡಿ ನಮ್ಮ ತಲೆಗೆ ಹಾಕಿರ್ತಕ್ಕಂಥದ್ದನ್ನೇ 35 ವರ್ಷ ಮಾತಾಡ್ಕೊಂಡು, 35 ವರ್ಷ ಅಲ್ಲ, 1956 ಇಂದ ಏನ್ ಮನುವಾದಿಗಳು ತಂತ್ರಗಾರಿಕೆ ಮಾಡಿ ಹಾಕಿದ್ರು, ಬೌದ್ಧರ ಸಂಖ್ಯೆನ ಜಾಸ್ತಿ ಮಾಡಬಾರ್ದು ಮತ್ತು ಪರ್ಟಿಕ್ಯುಲರ್ ಆಗಿ ಇಲ್ಲಿನ ತಳ ಸಮುದಾಯಗಳು ಸ್ವಾಭಿಮಾನದ ಬದುಕನ್ನ ಬದುಕಬಾರ್ದು, ಯಾರು ಬೌದ್ಧ ಧರ್ಮದಲ್ಲಿ ಜಾತಿ ತರಬಾರ್ದು ಅಂತ ಮಾತಾಡ್ತಾರೆ. ಹಂಗಾರೆ ಅವರು ಅಲ್ಲೇ ಉಳ್ಕೊಳ್ಳ, ಹಿಂದೂ ಧರ್ಮದಲ್ಲೇ ಉಳ್ಕೊಂಡು ಅದೇ ಜಾತಿ ವ್ಯವಸ್ಥೆನೆಲ್ಲ ಸಾಯಿಲ್ಲ, ಅವರು ಅಲ್ಲೇ ಅವಮಾನವನ್ನು ಅನುಭವಿಸಲ್ಲ ಅವರು. ಅದಕ್ಕಿಂತ ಇದು ಬೆಸ್ಟ್ ಮಾರ್ಗ ಅಲ್ವಾ ಇದು? ಬೌದ್ಧ ಧರ್ಮದಲ್ಲಿ ಯಾರು ಜಾತಿ ತರ್ತಾ ಇಲ್ಲ. ಇನ್ನೂ ಒಂದು ಸತ್ಯ ಗೊತ್ತಾ, SC STಗಳೆಲ್ಲ ಬೌದ್ಧರೇ,
ಅವ್ರು SC/ST ಗಳು ಮಾಡದೇ ಇವರು ಬೌದ್ಧರಾಗಿದ್ರು ಅಂತ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಓವರ್ ಅನ್ಟಚಬಲ್ಸ್ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದಾರೆ, ತಮಗೆ ಗೊತ್ತಿದೆ. ಹಾಗಾಗಿ ಸುಮ್ಮನೆ ಅನಗತ್ಯ ಚರ್ಚೆಗಳನ್ನ ಮಾಡಿಕೊಂಡು ಕೂದಲು ಸೀಳಿಕೊಂಡು ಬೌದ್ಧರ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥ ಈ ಅವಕಾಶವನ್ನ ದಯವಿಟ್ಟು ಯಾರು ಮಿಸ್ ಮಾಡಬೇಡ್ರಿ, ಮಿಸ್ಗೈಡ್ ಮಾಡಬೇಡ್ರಿ. ಏನೇ ಇದ್ರೂ ಚರ್ಚೆ ಮಾಡೋಣ, ಈ ನಂತರ ಚರ್ಚೆ ಮಾಡೋಣ. ಮತ್ತೆ ಎಲ್ಲ ತಪ್ಪೋಗ್ಬಿಡ್ತದೆ, ಏನಾದ್ರು ಆಗ್ಬಿಡ್ತದೆ ಅಂತ ಸಂದರ್ಭ ಬಂದ್ರೆ ಹೋರಾಟಕ್ಕೆ ಇಳಿಯೋಣ, ಅಥವಾ ಈ ಮೂಲಕ ಒಗ್ಗೂಡಿ ನಾವು ನೀವೇ ಸರ್ಕಾರ ಆಗೋಣ. ಯಾಕೆ ಇನ್ನು ಮುಂದಿನ ತಲೆಮಾರು, ಮುಂದಿನ ಮಕ್ಕಳ ಟೈಮಲ್ಲೂ ಯಾವುದೇ ಸರ್ಕಾರ ಇರ್ತದೆ, ನಾವು ಬೆಗ್ ಮಾಡ್ಕೊಂಡೇ ಕೂತಿರ್ಬೇಕು ಅಂತ ಯಾಕೆ ಅನ್ಕೋಬೇಕು? ನಾವು ಜಾತಿ ಉಪಜಾತಿಗಳು ಒಂದಾದ್ರೆ ಇತರೆ ಅಲ್ಪಸಂಖ್ಯಾತರ ಜೊತೆಗೆ ಸೇರ್ಕೊಂಡು ಕರ್ನಾಟಕ ಸರ್ಕಾರ ಯಾಕೆ ಬೌದ್ಧರದೇ ಆಗಬಾರ್ದು? ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರ ಯಾಕೆ ಅಂಬೇಡ್ಕರ್ವಾದಿ ಬೌದ್ಧರದೇ ಆಗಬಾರ್ದು? ಯಾಕೆ ಆ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಅವಕಾಶವನ್ನ ತುಂಬಾ ಸುಲಭವಾಗಿ 10% ಪಡ್ಕೊಂಡ್ರಲ್ಲಪ್ಪ ಅವರು. ಹೇಗ್ ಪಡ್ಕೊಂಡ್ರು? ಹೋರಾಟ ಮಾಡಿ ಪಡ್ಕೊಂಡ್ರಾ? ಅಧಿಕಾರ ಹಿಡಿದು ಪಡ್ಕೊಂಡ್ರಲ್ವಾ? ಅಂತ ಸಂದರ್ಭ ಯಾಕೆ ಒದಗಿ ಬರಬಾರ್ದು ಈ ದೇಶದ ಮೂಲ ನಿವಾಸಿಗಳಿಗೆ? ಹಾಗಾಗಿ ದಯಮಾಡಿ ಏನೇ ಗೊಂದಲ ಇದ್ರೂ, ತಕರಾರುಗಳಿದ್ರೂ ನಾವು ಅಕ್ಟೋಬರ್ 7ನೇ ತಾರೀಕು ನಂತರ ಮಾತಾಡ್ಕೋಣ. ಈಗ ಸದ್ಯಕ್ಕೆ ಧರ್ಮದ ಕಾಲದಲ್ಲಿ ಬೌದ್ಧರು ಅಂತ ಬರ್ಸ್ಕೊಳ್ತಕ್ಕಂಥದ್ದು ನೋಡಿ. ಲಿಂಗಾಯತ ಧರ್ಮದ ಬಂಧುಗಳು ಕೂಡ ಧರ್ಮದ ಕಾಲದಲ್ಲಿ ಲಿಂಗಾಯತು ಅಂತ ಬರೆಸಿ ಅಂತ ಹೇಗೆ ಪ್ರಚಾರ ಮಾಡ್ತಾ ಇದ್ದಾರೋ, ಹಾಗೆ ಬೌದ್ಧರು ಈ ದೇಶದ ಮೂಲ ನಿವಾಸಿಗಳು, ಅಸ್ಪೃಶ್ಯರು, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬುದ್ಧರನ್ನ ಅನುಸರಣೆ ಮಾಡ್ತಾ ಇರತಕ್ಕಂಥವ್ರು ನಿರಾತಂಕವಾಗಿ ಧರ್ಮದ ಕಾಲದಲ್ಲಿ ಬೌದ್ಧ ಅಂತ ಬರೆಸಿ. ನನಗೆ ಯಾವುದೇ ಶೆಡ್ಯೂಲ್ ಕ್ಯಾಸ್ಟ್ ಏನು ಫೆಸಿಲಿಟಿ ಬೇಕಾಗಿಲ್ಲ ಅಂತ ಹೇಳಿದ್ರೆ ಜಾತಿ ಉಪಜಾತಿ ಕಾಲಮಲ್ಲೂ ಬೌದ್ಧ ಅಂತ ಬರೆಸಿ. ಇಲ್ಲ ನನಗೆ ಈ ಫೆಸಿಲಿಟಿ ಬೇಕು, ನಂಗೆ 2A ಬೇಡ, ನಾನು ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೇ ತಗೋತೀನಿ ಅಂದ್ರೆ ಜಾತಿ ಉಳಿಸ್ಕೊಂಡು ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸಿ. ಎರಡೂ ಕೂಡ ಬೌದ್ಧರ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಇದರ ಮೂಲಕ ನಾವು ಹೊಡೆದೋಗಿದೀವಲ್ಲ, ಎಡ ಬಲ ಟಚಬಲ್ ಅನ್ಟಚಬಲ್ ಅಂತ ನಾವೆಲ್ಲ ಒಂದಾಗ್ತೀವಿ. ಧಮ್ಮದಲ್ಲಿ ಬರ್ತಿದಂಗೆನೆ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ನಾವು ಆಲೋಚನೆ ಮಾಡ್ತೀವಿ. ವೈಯಕ್ತಿಕವಾಗಿ ನಾವೆಲ್ಲರೂ ವಿಮೋಚನೆಯನ್ನು ಹೊಂದ್ತೀವಿ, ಸಂತೋಷದ ಜೀವನವನ್ನ, ಸ್ವಾಭಿಮಾನದ ಜೀವನವನ್ನು ನಡೆಸ್ತೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ಬುದ್ಧನ ತತ್ವವನ್ನ, ಬಾಬಾ ಸಾಹೇಬ್ರ ತತ್ವವನ್ನ ಅನುಸರಣೆ ಮಾಡತಕ್ಕಂಥ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ನಿರ್ಮಾಣ ಆಗ್ಲಿಕ್ಕೆ ಇದು ಬೇಸ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಅಪಸ್ವರವನ್ನ ದಯವಿಟ್ಟು ಎತ್ತಬೇಡ್ರಿ, ಚರ್ಚೆ ಮಾಡೋಣ. ಬಟ್ ನೋಡ್ರಿ, ಆರೋಗ್ಯಕರವಾಗಿ ಚರ್ಚೆ ಮಾಡೋಣ. ಆದ್ರೆ ಹಿಂಗೆ ಮಾಡ್ರಿ ಅಂತ ದಯವಿಟ್ಟು ಯಾರಿಗೂ ಏರ್ ಮೇಲೂ ಹೇರ್ಬೇಡ್ರಿ. ಅವಕಾಶ ಎರಡೂ ಇರುವಾಗ ಹೀಗೆ ಮಾಡಬೇಕು ಅಂತ ಹೇಳ್ಬೇಡಿ. ನಿಮಗದು ಸರಿ ಅನ್ಸುತ್ತಾ ದಯವಿಟ್ಟು ಅದನ್ನು ಮಾಡಿ. ಇನ್ನೊಬ್ರು ನೀವು ಹಿಂಗೆ ಮಾಡಬೇಕು ಅಂತ ಹೇರೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೇನಿದೆ ಅದಕ್ಕೆ ನಾವೇ ಕಡ್ಡಿ ಇಟ್ಕೊಂಡು ಅದನ್ನ ಹೊಡೆದಂಗಾಗುತ್ತೆ. ದಯವಿಟ್ಟು ಆ ಕೆಲಸವನ್ನ ಮಾಡೋದು ಬೇಡ. ನಮ್ಮನ್ನ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಗೆ ಸೇರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್, ನಮ್ಮನ್ನ ಶೆಡ್ಯೂಲ್ಡ್ ಟ್ರೈಬ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿಗೆ ಸೇರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಅಟ್ ದ ಸೇಮ್ ಟೈಮ್ ಬೌದ್ಧ ಧರ್ಮದ ದಾರಿಯನ್ನ ತೋರಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಇಲ್ಲಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥವ್ರು ಇವ್ರನ್ನ ದಯವಿಟ್ಟು ಟೀಕೆ ಮಾಡಕ್ ಹೋಗ್ಬಿಡ್ರಿ. ನಿಮಗೆ ಒಟ್ಟಲ್ಲಿ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರ್ಲಿ, ನಿಮಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದನ್ನ ಮಾಡಿ. ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗ್ಬಿಡ್ರಿ. ತಕ್ಷಣಕ್ಕೆ ದಯವಿಟ್ಟು ಹೇರಕ್ಕೆ ಹೋಗ್ಬಿಡ್ರಿ. ಇದು ಇನ್ನಷ್ಟು ಹಿನ್ನಡೆಯನ್ನ ಒಡ್ಡುತ್ತ ಹೊರತು ಇದು ಯಾವುದೇ ರೀತಿ ಮುನ್ನಡೆಯನ್ನ ಸಾಧಿಸೋದಿಲ್ಲ ಅಂತ ಹೇಳ್ತಾ ಬಂಧುಗಳೇ, ಇನ್ನು ಬೇರೆ ಏನೇ ಪ್ರಶ್ನೆಗಳು, ಸಮಸ್ಯೆಗಳು, ತಕರಾರುಗಳಿದ್ರೂ ನಾವು ಫೋನಲ್ಲಿ ಮಾತಾಡ್ಕೊಳ್ಳೋಣ. ಮತ್ತು ಗ್ರೂಪ್ಗಳಿದೆ, ಗ್ರೂಪಲ್ಲಿ ಮಾತಾಡ್ಕೊಳ್ಳೋಣ. ಮತ್ತು ನಾನು ಅನ್ಕೋತಾ ಇದ್ದೀನಿ ಪ್ರತಿನಿತ್ಯ ಈ ಗೊಂದಲಗಳು ಏನಾದ್ರು ಇದ್ರೆ ನೀವು ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಬರೆದು ಹಾಕಿ. ನಾವು ನಾಳೆಯಿಂದ ಅಕ್ಟೋಬರ್ 7ನೇ ತಾರೀಕು ತನಕ ನಿರಂತರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ, ಆರೋಗ್ಯಕರವಾಗಿ ಚರ್ಚೆ ಮಾಡೋಣ. ಒಟ್ಟಾರೆ ಬಾಬಾ ಸಾಹೇಬರ ಕನಸು, ಆಶಯ ಈಡೇರಬೇಕು. ಈ ಸಮುದಾಯಗಳು ಯಾವುದೇ ಸೌಲಭ್ಯಗಳಿಂದ ವಂಚಿತವಾಗಬಾರದು. ಅಟ್ ದ ಸೇಮ್ ಟೈಮ್ ಒಂದು ಸ್ವಾಭಿಮಾನದ ಘನತೆಯ ಜೀವನವನ್ನ ನಡೆಸುವಂತಹ ಹಕ್ಕನ್ನ ನಾವೆಲ್ಲರೂ ಪಡ್ಕೋಬೇಕು. ನೋಡಿ, ನಿಜವಾಗ್ಲೂ ಒಳ್ಳೆ ಅಪರ್ಚುನಿಟಿ, ಒಳ್ಳೆ ಅವಕಾಶ ಇದೆ, ತುಂಬಾ ಒಳ್ಳೆ ಅವಕಾಶ ಇದೆ. ಈಗ ಒಳ ಮೀಸಲಾತಿಯ ಸಂದರ್ಭದಲ್ಲಿ ಒಡೆದೋಗಿದ್ದಂತಹ ಸಮುದಾಯಗಳು ಒಟ್ಟುಗೂಡ್ಲಿಕ್ಕೆ ಮತ್ತು ತುಂಬಾ ದೂರದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಂದು ಜಾತ್ಯತೀತವಾದಂತಹ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ, ಬುದ್ಧರ ಆಶಯದ, ಬಾಬಾ ಸಾಹೇಬರ ಕನಸಿನ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ, ಈ ದೇಶದ ಮೂಲ ನಿವಾಸಿಗಳೇ ಈ ದೇಶವನ್ನ ಆಳಲಿಕ್ಕೆ ಇದು ಸುವರ್ಣವಾದಂತಹ ಅವಕಾಶ. ಈ ಸಂದರ್ಭದಲ್ಲಿ ತಾವು ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸೋದ್ರ ಮೂಲಕ ಒಂದು ಸ್ವಾಭಿಮಾನದ ಜೀವನಕ್ಕೆ ನಾಂದಿಯನ್ನ ಆಡಬೇಕು ಅಂತ ಹೇಳ್ತಾ, ಬೇರೆ ಏನೇ ನಿಮ್ಮ ಮಾರ್ಗದರ್ಶನ ಇದ್ರೆ ದಯವಿಟ್ಟು ಕೊಡ್ರಿ. ತಪ್ಪು ಮಾತಾಡಿದ್ರೆ ದಯವಿಟ್ಟು ತಿದ್ರಿ. ನಮ್ಮನ್ನ ಎಲ್ಲರೂ ಸೇರ್ಕೊಂಡು ಒಬ್ಬರನ್ನೊಬ್ರು ತಿದ್ದಣ, ಒಬ್ಬರನ್ನೊಬ್ರು ಮನ್ಸಣ, ಒಬ್ಬರನ್ನೊಬ್ರು ಕ್ಷಮಿಸೋಣ, ಒಬ್ಬರನ್ನೊಬ್ರು ಪ್ರೀತಿಸೋಣ, ಜೊತೆಗೋಗೋಣ, ಬಾಬಾ ಸಾಹೇಬರ ಕನಸನ್ನ ನನಸು ಮಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ನನ್ನ ಮಾತನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಜೈ ಭೀಮ್, ನಮೋ ಬುದ್ಧಾಯ.